ಉಪಾಸನೆ ಅಂದರೆ ಸ್ವರೂಪ ಸನ್ನಿಧಿಯಲ್ಲಿ ಮನಸ್ಸನ್ನು ಕೂಡಿಸೋದು. ಉಪಸಮಿತಿ ವಾಸ ಐತಿ ಉಪಾಸನ ಅಂತ. ಅದು ಸಮೀಪ, ಉಪ ಅಂದರೆ ಸಮೀಪ, ಆನಂದದ ಸಮೀಪ ಮನಸ್ಸನ್ನು ನಿಲ್ಲಿಸೋದು ಉಪಾಸನೆ ಅಂತ. ಏನು ಮನಸ್ಸಿಗೆ ಆನಂದದ ಸ್ವಾದ ಹತ್ತಿದಾಗ ಅದು ನಿಲ್ತದೆ. ಏನು ಬಾಕಿ ಯಾವ ವಸ್ತುಗಳು ಹತ್ತಿದ್ರೂ ಅದು ನಿಲ್ಲೋದಿಲ್ಲ. ಮನಸ್ಸು ಯಾಕೆ ಚಂಚಲಕ್ಕೈತೆ ಅಂದ್ರೆ ಅದು ಬೇಕಾದಲ್ಲಿ ಇಲ್ಲ. ಮನಸ್ಸಿನ ಚಂಚಲತೆಗೆ ಕಾರಣ ಬೇಕಾದದ್ದು ಸಿಗೋ ಮಟ್ಟ ಅದು ಚಂಚಲ ಆಗುವುದು ನಮ್ಮ ಮನಸ್ಸು. ಅದು ಗೊತ್ತಿಲ್ಲ. ನಾವು ವಿಷಯ ವಸ್ತುಗಳಲ್ಲಿ ಐತೆ ಅಂತ ವಿಷಯ ವಸ್ತುಗಳಲ್ಲಿ ಹರಿದಾಡ್ತೈತೆ ಅದು ಮನಸ್ಸು. ಅದರಿಂದ ಯಾಕೆ ಚಂಚಲಕ್ಕೈತೆ ಅಂದ್ರೆ ಬೇಕಾದದ್ದು ಅದು ಇಲ್ಲ ಅಲ್ಲೇ. ಬೇಕಾದದ್ದು ಸಿಕ್ಕಾಗ ಮನಸ್ಸನ್ನು ಚಂಚಲತ್ವ ಹೋಗ್ತೈತಿ, ನಿಶ್ಚಲಕ್ಕೈತಿ. ಮನಸ್ಸು ನಿಶ್ಚಲ ಯಾವಾಗ ಆಕೈತಿ ಆವಾಗ ಆನಂದದ ಸ್ವಾದ ಹತ್ತೈತಿ ನಮ್ಗೆ. ಅದಕ್ಕೆ ನಿಶ್ಚಲ ತತ್ವವೇ ಜೀವನ್ಮುಕ್ತಿ ಅಂತ. ಮುಕ್ತ ಆಗ್ಬೇಕಂದ್ರೆ ಮನಸ್ಸು ನಿಶ್ಚಲ ಆಗ್ಬೇಕಲ್ಲ, ಚಂಚಲ ಆಗಬಾರ್ದು ನಿನ್ನ ಮನಸ್ಸು. ಚಂಚಲ ಮನಸ್ಸಿಗೆ ಅದು ಅನುಭವಕ್ಕೆ ಬರೋದಿಲ್ಲ, ಆನಂದದ ಅನುಭವ. ಯಾರ್ದು ಮನಸ್ಸು ನಿಶ್ಚಲ ಇರ್ತೈತಿ ಅವಾಗ ಯಾವಾಗ ನಿಶ್ಚಲ ಆಕೈತಿ ಅಂದ್ರೆ ಅದಕ್ಕೆ ಬೇಕಾದದ್ದು ಸಿಕ್ಕಾಗ, ಆನಂದದ ಸ್ವಾದ ಹತ್ತಿದಾಗ ಮನಸ್ಸು ನಿಶ್ಚಲ ಆಕೈತಿ. ಅದು ಇಲ್ಲದಲ್ಲಿ ಹುಡುಕ್ತೈತಿ, ಅದಕ್ಕೆ ಚಂಚಲಕ್ಕೈತಿ. ತಾನು ಕಲ್ಪಿಸ್ಕೊಂಡೈತಿ ಅದರಾಗೈತಿ ಇದ್ರಾಗೈತಿ ಅಂತ. ರೂಪದಾಗೈತಿ, ಗಾಯನದೊಳಗೈತಿ, ಸ್ಪರ್ಶದೊಳಗೈತಿ, ರುಚಿಯೊಳಗೈತಿ ಅಂಥೇಳಿ ತಾನು ಕಲ್ಪಿಸ್ಕೊಂಡು ಸುಳಿದಾಡ್ತೈತಿ ಅದು ಮನಸ್ಸು ಅಜ್ಞಾನದಿಂದ. ಅದಕ್ಕೆ ಗೊತ್ತಿಲ್ಲ. ಮಹಾತ್ಮರು ಎಷ್ಟು ಅದನ್ನ ಅನುಭವಿಗಳ ನೆನಪಿ ತಂದು ಕೊಟ್ಟರು ಅದಕ್ಕೆ ಹೊಳಿ ಬಂದು ಆ ರೂಪದಾಗ ಐತಿ, ರೂಪ ನೋಡ್ಕೊತ. ಗಾಯನ ನೆನಪಿ, ವಾಸನೆ, ರುಚಿಯೊಳಗೆ, ಸ್ಪರ್ಶದೊಳಗೆ ಐತೆ ಅಂತ. ಇದೇ ಮಾಡ್ಕೊತ ಬಂದೈತಿ, ಇದ ಅಭ್ಯಾಸ. ಅದನ್ನ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ನಿಲ್ಲುವುದಿಲ್ಲ ಅದು ಮನಸ್ಸು. ಬೇಸರಕ್ಕೈತಿಲ್ಲ. ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಎಲ್ಲವೂ ಬೇಸರ. ಮನಸ್ಸು ಮತ್ತೆ ಚಂಚಲಕ್ಕೆ ಯಾವ ವಿಷಯದಲ್ಲಿ ನಿಲ್ಲುವಲ್ಲ ಅದು. ಅಂದ್ರೆ ಬೇಕಾದದ್ದು ಅಲ್ಲಿ ಇಲ್ಲ. ಹಂಗಾರೆ ಎಲ್ಲೈತಿ? ಎಲ್ಲ ವಿಚಾರ ಮಾಡಿ ನೋಡಿದಾಗ ಎಲ್ಲವನ್ನೂ ಅರೈದು ನೋಡಲು, ರೂಪದಾಗಲಿ ಅದ್ರ ವಿಚಾರ ಮಾಡಿ ನೋಡಿದ್ರೆ ರುಚಿಯೊಳಗಾತಿ, ವಾಸನೆಯೊಳಗಾತಿ, ರೂಪ, ರುಚಿ, ವಾಸನ, ಸ್ಪರ್ಶ, ಇವೆಲ್ಲ ಕೇಳೋದ್ರಾಗ ಎಲ್ಲರ ನೋಡಿದ್ರು, ವಿಚಾರ ಮಾಡಿ ನೋಡಿದ್ರೆ ಹಂಗಾರೆ ಎಲ್ಲೈತಿ? ಹಂಗಾರೆ ಅದ್ರಾಗ ಇಲ್ಲದ ಸುಖ ಎಲ್ಲೈತಿ? ಎಲ್ಲವನ್ನೂ ಆರೈದು ನೋಡಲು ಇಲ್ಲೆನಿಸದ ನೇಹ ಎಲ್ಲಿ ನೆಲೆಸುವುದು? ಎಲ್ಲೈತಿ ಹಂಗಾರೆ ಅದು? ಎಲ್ಲ ನೋಡೋದು ಕೇಳೋದು ಎಲ್ಲ ಕೈ ಬಿಟ್ಟ ನಿನ್ನೊಳಗೆ ಸುಮ್ಮನೆ ಇದ್ದಾಗ ಅದು ಅನುಭವ. ತನ್ನಲ್ಲಿ ಅಂತಂದಾರ. ತನ್ನಲ್ಲಿ ಅಂದ್ರೆ ಎಲ್ಲ ನೋಡಿಬಿಟ್ಟು ತನ್ನೊಳಗೆ ಐತೆ ಅಂತ. ಎಲ್ಲವನ್ನು ಆರೈದು ನೋಡಲು ಇಲ್ಲೆನಿಸದ ನೇಹ ಎಲ್ಲಿ ನೆಲೆಸುವುದು? ತನ್ನಲ್ಲಿ. ಅದ ನಿಮ್ಮ ಸುಖ. ಅವಾಗ ಮನಸ್ಸು ನಿಶ್ಚಲಕತಿ, ಅವಾಗ ಅದರ ಅನುಭವ ಮಾಡ್ಕೊಳ್ಳೋದು. ಅಲ್ಲಿ ಮನಸ್ಸನ್ನು ನಿಲ್ಲಿಸೋದು ಉಪಾಸನೆ ಅಂತ. ನಾವು ಯಾವ್ದಾರ ಒಂದು ರೂಪ, ನಾಮ ಇವನ್ನ ಹಿಡ್ಕೊಂಡು ಕುಂತ್ರೆ ಉಪಾಸನೆ ಅಲ್ಲ. ನಿಲ್ಲುವುದಿಲ್ಲ ಅದು ಮನಸ್ಸು. ನಿಲ್ಲಿಸ್ಬೇಕಾದ್ರೆ ನೋಡು. ಯಾವ್ದಾರ ಒಂದು ಆಕಾರ ಕೊಟ್ಟು ಲಿಂಗಪ್ಪನ ಮನಸ್ಸು ನಿಲ್ತೈತೆ ಅಂದ್ರೆ ಇಲ್ಲಿ ದೃಷ್ಟಿ ಏಕಾಗ್ರಕತೆ. ಇಲ್ಲಿ ಲಿಂಗ ಕೊಟ್ರೆ ಇನ್ನೇನೇನೋ ದೊಡ್ಡ ದೊಡ್ಡ ಆಡಂಬರ ಪೂಜೆ ಅದನ್ನ ಮಾಡೋದು, ವಿಚಾರ ಇಲ್ಲ, ಏನಿಲ್ಲ. ಇದು ಸತ್ಯನ ನೋಡ್ಕೊ. ಹಂಗಾರೆ ಎಲ್ಲರೂ ಅದನ್ನು ಹೊಂದಿಬಿಟ್ಟಾರೆ. ಯಾಕ್ರಿ? ಅಂಗಲಿಂಗದ ಸುಖ ಸಮರಸ ಒಡೆಯರೆ ಮಂಗಣ ತೆರನಂತೆ ಲಿಂಗ ಪೂಜಿಸುವುದು ನಿಜವೇ? ಇದು ನಿಜವೇ? ಅಜಹರಿ ಸುರರಿಗಲ್ಲದ ಮಾತು. ದಿವಾಣ ದೇವತೆಗಳು ಕೂಡ ಕೆಲಸ ಬಂತು. ಮಂಗಣ ತೆರನಂತೆ ಲಿಂಗ ಪೂಜಿಸುವುದು ನಿಜವೇ? ಇದು ನಿಜವೇ ಅಂತ. ನೋಡ್ರಿ, ನೀವ ವಿಚಾರ ಮಾಡಿ. ನಿಲ್ತೈತಿ ನಮ್ಮ ಮನಸ್ಸು. ನಿನಗೆ ಬೇಕಾದದ್ದು ಸಿಗೋ ಮಠ ಮನಸ್ಸು ಏನು ಮಾಡಿದ್ರು ನಿಲ್ಲೋದು. ಇಂಥಲ್ಲೇ ಐತಿ ಅನ್ನೋ ತಿಳುವಳಿಕೆ ಮಾಡಿ. ಅದಕ್ಕೆ ಗೊತ್ತಿಲ್ಲ, ನಾನಾ ಅದೇ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅಣ್ಣದರ ಹುಡುಕಿ ಸುಳ್ಳು ದಣಿತಿದ್ದ.
ಬೇಕಾದಷ್ಟು ಜನ್ಮ ತಿರುಗಿನಿ, ಕಡೆಗೆ ಎಲ್ಲಿ ಬರೋದು ನಿನ್ನೊಳಗ ನೀನು ನೋಡ್ಕೊಂಡಾಗ. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದ ಚದ ಕಂಡ ರೂಪ ನೀನು. ನನ್ನೊಳಗ ನೋಡ್ಕೊಳ್ಳೋ ಪ್ರಯತ್ನ ನಾವು ಮಾಡಿಲ್ಲ, ಅನ್ಯದ್ರಾಗ ನೋಡಾಕತ್ತೀವಿ. ರೂಪದಾಗ, ಗಾಯನದೊಳಗ, ರುಚಿಯೊಳಗ, ಸ್ಪರ್ಶದೊಳಗ, ವಾಸನೆಯೊಳಗ. ಜನ್ಮ ಜನ್ಮಾಂತರದಿಂದ ಇದ ಪ್ರಯತ್ನ ನಡೆದೈತಿ. ಅದಕ್ಕೆ ಮನಸ್ಸು ಚಂಚಲಕತಿ. ಮನಸ್ಸಿನ ಚಂಚಲತ್ವ ಹೋಗ್ಬೇಕಾತಂದ್ರೆ ಅದು ವಿವೇಕದಿಂದ ಅದನ್ನ ಮನಸ್ಸಿಗೆ ಬುದ್ಧಿ ಏನೈತೆ ಹಂಗಾರೆ ಅದ್ರಾಗ ಸಿಗ್ತೇನೆ ನಿನಗೆ. ಯಾಕೆ ಸುಳ್ದಾಡ್ತಿಲಿ? ಒಳ್ಳೊಳ್ಳೆ ಮನಸ್ಸ, ಶಬ್ದ ಸ್ಪರ್ಶ ರೂಪ ರಸದ ಕನೆಗೆ ಯಾಕೆ ಸುಳ್ದಾಡ್ತಿ? ದನಿತಿ ಅಂತ ಬುದ್ಧಿ ಹೇಳಿ ಮನಸ್ಸಿಗೆ ಅದರಿಂದ ಹಿಂದಕ್ಕೆ ಸರಿಸೋ ಪ್ರಯತ್ನ ಮಾಡ್ಬೇಕು ನಾವು. ನಡೆಸೋನು ಆ ಪ್ರಯತ್ನ. ಹಂಗ ಬಾಯಿ ತಕೊಂಡು ಹೋಗಿಪ್ಪ. ರುಚಿ ನೋಡಿದ ಕೂಲೆ, ಗಾಯನ ಕೇಳಿದ ಕೂಲೆ ಆಹಾ ಅಂತೀನ. ರೂಪ ನೋಡಿ ಆಹಾ ಕಂಡೇ ಇಲ್ಲ ನೀ ಅಂತ ಪಸಿಗೆ ಬೀಳದ. ಅದು ಅಂದ್ರೆ ಇದ್ರ ವಿವೇಕ ಇಲ್ಲದಕ್ಕೆ, ಹೌದಿಲ್ಲ? ವಿವೇಕ ಇಲ್ಲದಕ್ಕೆ ನಾವು ಪಸಿಗೆ ಬೀಳ್ತೇವೆ. ಈ ವಿವೇಕ ಎಲ್ಲಿ ಜಾಗೃತ ಆಕೈತಿ ಅಂದ್ರೆ ಅಂತ ವಿವೇಕವಂತರ ಸಂಘ, ಅದಕ್ಕೆ ಸತ್ಸಂಗ ಅಂತಾರೆ. ಅಲ್ಲಿ ನಾವು ಇದನ್ನು ಜಾಗೃತ ಮಾಡ್ಕೊಂಡಾಗ ಬೇಕಾದ ಕಂಡ್ರು ಹೋಗುದಿಲ್ಲ ಮನಸ್ಸನ್ನು. ಅದು ಹತೋಟಿಯೊಳಗೆ ಇಟ್ಕೊಳಿಕ್ ಬರ್ತೈತಿ. ನಿಯಂತ್ರಣ, ಮನುಷ್ಯನ ಶ್ರಮ ಆಕೈತಿ ವಿವೇಕ ಇತ್ತಂದ್ರೆ. ಮನುಷ್ಯನ ಶ್ರಮ ಆದ್ರೆ ಇಂದ್ರಿಯಗಳ ದಮತಾನ, ಇಂದ್ರಿಯಗಳ ತಾನ ಸುಮ್ಮನೆ ತ್ಯಾಪಗ ಬೀಳ್ತಾವ, ಎತ್ತು ಹೋಗದಂಗ. ಯಾಕೆ? ಅವನಲ್ಲಿ ವಿವೇಕ ಬೆಳಕೈತಿ, ಅಲ್ಲಿ ಜ್ಞಾನದ ಬೆಳಕು. ಈ ಕತ್ತಲ್ದ ಹಂಗೆ ಕೈ ಹಿಡ್ಸ್ಕೊಂತ ಹೋಗ್ತೈತಿ, ಹಂಗೆ ಅಲ್ಲಿ ಐತಿ ಇಲ್ಲಿ ಐತಿ ಅಂದ್ರೆ ಸುಳ್ದಾಡ್ತೈತಿ. ಸುಳ್ದಾಡಿ ಬಳಲ್ತೈತಿ. ಬಳಲಿಕ್ಕೆ ತಪ್ಪುದಿಲ್ಲ. ನೀ ಜ್ಞಾನದ ಬೆಳಕಿನಿಂದ ವಿಚಾರದಿಂದ ನೋಡಿದಾಗ, ವಿಚಾರ ಮಾಡಿ ನೋಡಿದ್ರೆ ಇಲ್ರಿ ಅಂತಾನ. ಅಂತಾನ ವಿಚಾರ ಮಾಡಿ ನೋಡಿದ್ರೆ ಏನು ಇಲ್ಲ ಬಿಡ್ರಿ ಅದ್ರಾಗಂತ. ಯಾವಾಗಪ್ಪ ನೀವು ವಿಚಾರ ಮಾಡೋದು? ಯಾವಾಗ? ವಿವೇಕಕ್ಕೆ ನೀವು ಮುಖ ಕೊಡ್ಲಿಲ್ಲ ಅಂದ್ರೆ ಹಿಂಗ ಜನ್ಮ ಜನ್ಮಾಂತರ ತಿರುಗುದನ ನೋಡು. 2 ಸಲ ಹುಟ್ಟಿ ಬಂದ್ರು ಹಿಂಗ ನೋಡ. ಮತ್ತು ಮಬ್ಬಿಗೆ ಬೀಳ್ತೈತಿ, ನೋಡ್ತೈತಿ, ಬೆನ್ನ ಹತ್ತಿ ತಿರುಗ್ತೈತಿ ಅನ್ಕೊಂತ. ಇಂದ್ರಿಯಗಳ ಮಜಾ ಸಂಸ್ಪರ್ಶಜ ಭೋಗ. ಅದು ವಿವೇಕ ಇಲ್ಲದಕ್ಕೆ ಅದು ಸುಖರೂಪನ ಅನಿಸ್ತತಿ. ವಿವೇಕ ಇದ್ದವ ಗೊತ್ತಾಯ್ತು ಹೇಳೋದಕ್ಕೆ. ಅದ್ರಾಗ ಆಸಕ್ತಿ ಎಲ್ಲ ತೆಗೆದ ವೈರಾಗ್ಯವನ್ನು ಹೊಂದ. ಬೇಕಾದೈತಿ ಅಂದ್ರು ನದ್ರೆ ಎತ್ಸೋದ ನೋಡುದಿಲ್ಲ. ರೂಪದ ಕಡೆಗೆ ಇಲ್ಲ, ಗಾಯನದ ಕಡೆಗೆ ಇಲ್ಲ, ವಾಸನೆ ಕಡೆಗೆ ಇಲ್ಲ, ಆ ಸ್ಪರ್ಶದ ಕಡೆಗೆ ಇಲ್ಲ. ಯಾವ್ದ್ರ ಕಡೆ ನಾವು ಹೊಳೆ ನೋಡೋದು. ಅದನ್ನು ನೋಡ್ಯ ನಾವು ದೋಷವನ್ನು ಕಂಡಾನ. ಅವು ಜರ ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಅವನು ಹೊಂದಿದವ್ರು ಯಾಕೆ ಸುಖ ಹೊಂದಿಲ್ಲ ಹೇಳು? ಇಲ್ಲಿ ತನ ಎಷ್ಟೋ ಜನ್ಮ ಅದನ್ನು ಮಾಡ್ಕೊಂತ ಬಂದಿ. ಅದರಿಂದ ಪರಿಣಾಮ ಏನಾಗಿತ್ತು ನೋಡ್ತು. ಕೊನೆಗೆ ಏನು ಉಳಿತೈತಿ ಅದರಿಂದ? ಅದನ್ನು ಮಾಡೋದ್ರಿಂದ ಕೊನೆಗೆ ಏನು ಉಳಿತೈತಿ? ಧನುವ ಬ್ಯಾಸರ ಇದೆ. ಅದ್ರಾಗ ಅಜ್ಜವ್ರು ಹೇಳ್ತಿದ್ರು, ವಾಟ್ ಈಸ್ ದ ನಟ್ ರಿಸಲ್ಟ್ ಆಫ್ ಯುವರ್ ವೇಕಿಂಗ್ ಸ್ಟೇಟ್ ಅಂತ. ಒಂದು ಎಚ್ಚರಿಕೆ ವ್ಯವಹಾರದ ಮುಗಿಮಠ ಮಾಡಿದೆ ಅದನ್ನ, ಎತ್ತು ಮಠ. ಅದರ ಲಾಭ ಏನಾತು ಅಂತ. ಏನ್ ಮಾಡಿದಿ? ಸುಖ ಸಿಗ್ತೈತೆ ಅಂತ ಹಂಗ ಅದನ್ನ ನೆನಪು ಮಾಡ್ಕೊಂತ ಅದ್ರಾಗ ಕಾಲ ಕಳೆದು ಮುದುಕಾದೆಲ್ಲೋ ನೀನು. ಸುಳ್ಳ ಮುದುಕಾಯಿ ಇರದೆಲ್ಲೋ ಚೀ ಹುಚ್ಚು ಮರುಳೆ. ಭೋಗ ಲಂಪಟದಾಗ ಸುಖ ಐತೆ ಅಂತ ತಿಳ್ಕೊಂಡೆಲ್ಲೋ ನೀನು. ಇದರಿಂದ ಕಡೆಯಕ್ಕಾಗುದು ಯಾವಾಗ? ನೀನು ಬೇಕಾದಂಗೆ ಹೇಳ್ತತಿ, ಕೇಳ್ತತಿ, ಅದರ ವಾಸನ ಹೋಗುವಂತ. ಹೌದಿಲ್ಲ? ರೂಪ ನೋಡಿದ್ಕೂಲ ಮಳೆ ಬರ್ತೈತಿ, ಗಾಯನ ಕೇಳೋದ್ಕೂಲ ಮಳೆ, ಸ್ಪರ್ಶದ ಅಂತೆ ಅಗದಿ. ಹೌದಿಲ್ಲ? ಉಳಿತೈತೇನ ಅದು? ಅದರಿಂದ ಹೊಂದಿದ ಸುಖ ಎಲ್ಲಿಟ್ಟೆ ಹಂಗ? ಹೊಳೆ ಹರಿಯದಾಗಿದ್ದಾಗ, ಯಾಕಂದ್ರೆ ಹೊಸ ಹರಿಯದ ಯಮಕ ತಮಕಿನ ಎಲ್ಲ ಥರದ ಅನುಕೂಲ ಇದ್ರೆ, ಅತಿ ಕ್ರೀಡೆಗೆ ಅನುಕೂಲ ಇರುವಾಗ ಅದರಿಂದ ಹೊಂದಿದಂಥ ಸುಖ ಎಲ್ಲಿಟ್ಟೆ ಹಂಗಾರೆ? ಎಷ್ಟು ದಿನ ಉಂಡುತ್ತೆ? ಎಲ್ಲ ಬುರ್ರು ಬುಷ ಆಗುವಂತ. ಎಲ್ಲಿಟ್ಟಿ? ಇಲ್ಲಿ ತನ ಮಾಡ್ಕೊತ ಬಂದೆ ಅಲ್ಲ ಸುಖ ಹೊಂದಬೇಕಂತ. ಕಣ್ಣಿಟ್ಟು ಎಷ್ಟದನ್ನ ಇದರಿಂದ ಬಾಳೆ ಮಾಡಿದ್ದಾರೆ. ಒಗ ತಿಂದ್ರೆ ಎಲ್ಲಿ ಹೋಗ್ಲಂಗ. ಹೌದಿಲ್ಲ? ಭಾಳ ಚಲೋ ಬಾಳೆ ಮಾಡಿದಪ್ಪ. ಏನು ಮಾಡಿದ್ ನೋಡ್.
ಮಾಡಿದ್ದೇನಾಗೈತೆ ನೋಡಿ. ಏನು ಲಾಭ ಮಾಡ್ಕೊಂಡಿದ್ರಾಗ? ಸುಳ್ಳ ವೇಳೆ ಕಳೆದಲ್ಲ ನೀನು, ವ್ಯರ್ಥ. ಇಷ್ಟು ದಿನ ಬದುಕೇನು ಮಾಡಿದೆ ಇಲ್ಲಿ? ಸುಳ್ಳ ಮುದುಕಾಗಿ ಮೆರೆದೆಲ್ಲೋ ಹುಚ್ಚು ಮರುಳೆ, ಇದ್ರ ಬೆನ್ನು ಹತ್ತಿದೆಲ್ಲೋ. ಕೇಂದ್ರ ಸಂಪರ್ಕ ಭೋಗದ ಬೆನ್ನು ಹತ್ತಿ ಸುಳ್ಳ ಮುದುಕಾದೆಲ್ಲೋ ನಿನ್ನ ಕೆಲಸದಲ್ಲಿ. ಭೋಗ ಲಂಪಟಕ್ಕೆ ಬೆನ್ನು ಹತ್ತಿದೆಲ್ಲೋ. ಇದ್ರ ಲಾಭ ತಗೊಳ್ಳಿಲ್ಲಲ್ಲ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ. ಬರೇ ಇದರಾಗ ಕಾಲ ಕಳ್ಸತ್ತ. ಯಾವಾಗಪ್ಪ ಇನ್ನು ಶಾನೆ ಆಗೋದು ನೀನು? ಮಹಾತ್ಮರು ಇದ್ರ ಬೆನ್ನು ಹತ್ತಿದ್ರನ ಅವ್ರು? ಯಾವುದೇ ಇಂದ್ರಿಯ ಸಂಪರ್ಕ ಹೋಗಕ್ಕೆ ಬೆನ್ನು ಹತ್ತಿದ್ರನ ಅವರು? ಯಾಕೆ ಅವ್ರಿಗೆ ಅದ್ರ ವಿವೇಕ ಜಾಗೃತಿ ಇತ್ತು ಅವ್ರಿಗೆ. ಯಾಕೆ ಅವ್ರು ಬೆನ್ನು ಹತ್ತಿಲ್ಲ? ಅವ್ರಿಗೆ ವಿವೇಕ ಜಾಗೃತಿ. ನಮಗೆ ವಿವೇಕ ಇಲ್ಲದಕ್ಕೆ. ವಿವೇಕ ವಿರಹಿತರಿಗೆ ಇವ ಸುಖರೂಪ ಅಂತ ಅನಿಸ್ತಾವ. ಇಂದ್ರಿಯ ಸಂಪರ್ಕ ಭೋಗನ ಸುಖರೂಪ ಅಂತ ಅನಿಸ್ತದೆ. ವಿವೇಕ ನಮ್ಮಲ್ಲಿ ಜಾಗೃತಿ ಇತ್ತಂದ್ರೆ ನಾವು ಅದರ ದೋಷವನ್ನು ಕಾಣ್ತಿದ್ದ, ಅದರಾಗ ಅನಾಸಕ್ತಿಯನ್ನು ಹೊಂತಿದ್ದ, ವೈರಾಗ್ಯವನ್ನು ಹೊಂತಿದ್ದ. ಯಾಕೆ ನಮಗೆ ಉದಾಸೀನ ಭಾವ ಬರುವಲ್ದಂದ್ರೆ ವಿವೇಕ ಇಲ್ಲ. ಅಂತ ವಿವೇಕವಂತರ ಸಂಘ ಎಷ್ಟು ದಿವಸ ನೀವು ಸತ್ಸಂಗ ಮಾಡಿದ್ರೆ ನಿನ್ನಲ್ಲಿ ಈ ವಿವೇಕ ಉದಯಕತೆ ನಾನು ಹೇಳಾರೆ ಅಂದ್ರೆ ಮನಸ್ಸ ತೊಡಗ್ಬೇಕಲ್ಲ ಸತ್ಸಂಗದೊಳಗೆ. ನಾವು ಬಾಳೆ ನಾಟಕ ಮಾಡ್ಕೊಳ್ಳೋ ಸಂಬಂಧ, ಈ ಶರೀರದ ಜಡ್ಡು ಹೋಗೋ ಸಂಬಂಧ ಮಾಡೋದು. ಹಾಗೇನು ನಾವೊಂದು ಏನೋ ಹೇತು ಇಟ್ಕೊಂಡು ಸತ್ಸಂಗ ಮಾಡಿದ್ರೆ ಅದು ಆಗ್ತದಿಲ್ಲ. ನಿಜವನ್ನು ತಿಳ್ಕೋಬೇಕಪ್ಪ, ಅಜ್ಞಾನವನ್ನು ಕಳ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು, ಹೌದಿಲ್ಲ, ಮುಕ್ತ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ನಿನಗೆ ಅದು ವಿವೇಕೋದಯಕತಿ. ನಿನ್ನ ಹೇತುನ ಬೇರೆ ಐತಲ್ಲ. ಹಂಗಾರ ಆದ್ರೆ ಸಾಕಪ್ಪ, ಬಾಳೆ ನಾಟಕ ಆದ್ರೆ ಸಾಕು. ಶರೀರ ಯಾಕ್ರಿ? ಮತ್ತು ನಮ್ಮ ಬಾಳೆ ಮಾಡಕ್ಕೆ ನಡಿತೈತಿ. ಇಂದ್ರಿಯ ಸಂಪರ್ಕ ಭೋಗ ಮಾಡಕ್ಕೆ ಬಾಳೆ ಅಂದ್ರೆ ಅದ, ಹೌದಿಲ್ಲ? ಮತ್ತೇನಾರು ಹೊಸದೈತಿ ಅವ್ವ ಮಾಡಿದ್ದ ಮಾಡೋಕೆ ದಾಸ, ಉಂಡುದ್ದ ಉಣ್ಣುದು, ನೋಡಿದ್ದ ನೋಡುದು, ಹಳ್ಳೆ ಏನೈತಿ ನಿನಗದ್ರಾಗ? ಮಾಡಿದ್ದ ಮಾಡೋದು ಎಲ್ಲ ಹಳೆಯ ರಗಟೆ. ಅದ್ರಾಗ ಗುದ್ದಾಡಿ ಯಾಕ್ರಿ? ಅದ್ರಾಗ ಇಟ್ಕೊಂಡು ಅದ ನೆನವನಾಗ ಕಾಲ ಕಳ್ಸತ್. ಮುದುಕಾದ್ರೂ ಇನ್ನೂ ಹೋಗುವ ಆ ವಾಸನ, ಹೌದಿಲ್ಲ? ಅದಕ್ಕೆ ಮನುಷ್ಯನ ಶರೀರ ಇದು ಹೋಗೋದ್ರೊಳಗಾಗಿ ಈ ಭೋಗ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡ್ಕೊ. ಇದರಿಂದ ನಿನಗೆ ಅನರ್ಥದ ಅಪಾಯ ಕಾದು ಕೂತದ. ಇದು ಯಾರಿಗೂ ಹಿತ ಕೊಡೋದಿಲ್ಲ. ಭೋಗ ವಾಸನೆಗಳು ನಮ್ಮನ್ನು ಭಾಳ ಹೀನ ಸ್ಥಿತಿಗೆ ಒಯ್ತಾವ. ಜನ್ಮ ಅಂತ ತಿರ್ಗಾ ಕಸ್ತವ. ಅದಕ್ಕೆ ಯೋಗ್ಯ ವೇಳೆ, ಸರಿಯಾದ ವೇಳೆ ಇದು ಮನುಷ್ಯನ ಜನ್ಮಕ್ಕೆ ಬಂದಾಗ ಆ ಸಮಯ ಒಳ್ಳೆಯ ಸಮಯ ಅದ. ಮತ್ತಿಂತಹ ಸಮಯ ನಿನಗೆ ಸಿಗುವುದಿಲ್ಲ. ಈ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡ್ಕೊಂಡು ಈ ದುಃಖದಿಂದ ನಿನಗೆ ಬಿಡುಗಡೆ ಆಕೈತಿ, ಮುಕ್ತಿ ಆಕೈತಿ ನಿನಗೆ. ಇಲ್ಲ ಅಂದ್ರೆ ಮತ್ತು ವಾಸನೆಗಳ ಕಡ್ತಕ್ಕೆ ಸೆಳವು ಸಿಕ್ಕೊಂಡು ಜನ್ಮ ಅಂತ ತಿರುಗು ಪಾಳೆ, ಪುನರಪಿ ಜನನ ಪುನರಪಿ ಮರಣ. ಅದಕ್ಕೆ ಮಹಾತ್ಮರು ಎಚ್ಚರಗೊಳಿಸುವಂತ ಬಂದ. ತಾವು ಎಚ್ಚರ ಆಗಿ ನೀವು ಅದು ವಾಸನ ನಾಶ ಮಾಡ್ಕೋರಿಪ್ಪ, ಬ್ಯಾಡ ಅದ್ರ ಬೆನ್ನು ಹತ್ತಬೇಡ್ರಿ ಅಂತ. ಎಷ್ಟು ದಿನ ಹೇಳಿದ್ರು ಕೇಳಿದ್ರು ಮತ್ತು ಅದರ ವಾಸನ ಹೋಗಬಲ್ಲ. ಅದು ಸರಿಯಾದ ರೀತಿಯಿಂದ ಅಭ್ಯಾಸ ಮಾಡಿಲ್ಲ. ಈಗ ಒಂದು ತಾಸು ಕೇಳಿ ಮಾಡಿದ್ದೆ, ಮತ್ತು ಅದರಾಗ ತೊಡಗು ಅದ ಸಂಘ, ಅಂಥವ್ರ ಒಡನಾಟ, ಅಂಥ ವಾತಾವರಣದೊಳಗೆ ಬೆಳೆದು ಬಿಟ್ಟೈತಿ. ಅವು ಮತ್ತವ ಸಂಸ್ಕಾರ. ಎಂಥ ಸಂಘ ಮಾಡ್ತೀವಿ ಅಂಥ ಸಂಸ್ಕಾರ ಆಕೈತಿ ನನಗೆ. ವಿಚಾರವಂತರ ಸಂಘ ಆಗಿದ್ರೆ ಹಂಗಾಕೈತಿ. ಸತ್ಸಂಗವನ್ನು ಬಿಡಬಾರ್ದು. ನಿರಂತರ ಸತ್ಸಂಗದೊಳಗೆ ತೊಡಬೇಕು. ಸದ್ವಸ್ತುವಿನ ಸಂಘ. ಸತ್ಸಂಗ ಅಂದ್ರೆ ಕೆಡಲಾರ್ದಂಥದ್ದು ಯಾವುದೈತಿ ಅದರ ಸಂಘ. ಈ ವಿಷಯ ವಸ್ತುಗಳೆಲ್ಲ ಇವುಗಳ ಸಂಘ ಕೆಟ್ಟ ಹೋಗ್ತಾವೆಲ್ಲ. ಜಗತ್ತಿನ ಯಾವ ವಿಷಯ ವಸ್ತುಗಳು ಇದ್ದಕ್ಕಿದ್ದಂಗೆ ಇರೋದಿಲ್ಲ, ವಿಕಾರ ಆಗಿ ನಾಶ ಆಗಿ ಹೋಗ್ತಾವು. ನಾವು ಅವುಗಳ ಸಂಘದಾಗ, ಅಸದ್ವಸ್ತುವಿನ ಸಂಘದಾಗ ಇದೀವಿ. ಸದ್ವಸ್ತುವಿನ ಸಂಘ ಇಲ್ಲ ನಮಗೆ. ಸದ್ವಸ್ತು ಅಂದ್ರೆ ನಿಂದ ನಿನಗೆ ಗೊತ್ತಿಲ್ಲಲ್ಲೋ. ನಿನ್ನ ಭಾವದೊಳಗೆ ನಿನ್ನ ಬಗ್ಗೆ ಹೇಳುವುದು ಕೇಳುವುದು ಮಾಡ್ಕೊಂತ ಇದ್ರೆ ಸತ್ಸಂಗದಾಗಿದ್ದಂಗೆ. ಸತ್ಸಂಗದೊಳಗೆ ನಿರಂತರ ತೊಡಗಬೇಕಾತಂದ್ರೆ ನಮ್ಮ ಇರುವಿನ ಬಗ್ಗೆ, ನಾವ್ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನು ಅನುಭವಿಗಳ ಮುಖಾಂತರ ಏನು ಅದನ್ನು ಹೇಳತ್ತಿರ್ತಾರ, ಇರುವನ್ನ ಲಕ್ಷಿಸಿ ಅದರ ಕಡೆ ಲಕ್ಷ್ಯ ಕೊಟ್ಟಿರುವುದು ಸತ್ಸಂಗ ಅಂದ್ರೆ. ಸದ್ವಸ್ತುವಿನ ಸಂಘ, ಕೆಡಲಾರ್ದಂಥ ವಸ್ತು.
ಯಾವಾಗಲೂ ಇದ್ದದ್ದು ಅದು. ಅದು ಎಂದೂ ನಾಶ ಆಗುವಂಥದ್ದಲ್ಲ. ಅಂದರೆ ನಿನಗೆ ಬಾಧೆ ಇಲ್ಲದಂಗೆ. ಈ ಈ ಅಸದ್ವಸ್ತುಗಳ ಸಂಘ ಕೆಟ್ಟು ಹೋಗುವವಲ್ಲ. ನಾವು ಹಂಗೆ ಇರ್ತಾವಂತ ಬಸಿಗೆ ಬೀಳ್ತೇವೆ. ಹೌದಿಲ್ಲ? ಅಲ್ಲ, ಅದು ಕೆಟ್ಟು ಹೋಗುವವು. ಕೆಡುವ ಕಾಯದ ಮೋಹವನು ಮಾನೆ. ಇವು ಶರೀರ ಕೆಟ್ಟು ಹೋಗುವುದನ್ನೇ ಇದು. ಯಾಕಂದ್ರೆ ಮ್ಯಾಗಿನ ಮೋಹವನ್ನು ಮಾಡ್ತೀವಿ. ಎಂದ ನೀ ನಿಜವಾದ ಸುಖ ಹೊಂದಬೇಕು, ನಿಜವಾದ ಸುಖ ಹೊಂದಬೇಕಂದ್ರೆ ಈ ಕೆಟ್ಟು ಹೋಗುವಂಥ ವಸ್ತುಗಳ ಮ್ಯಾಗ ಕೇಡು ನುಳ್ಳದೆಂದು ಜಗತ್ತಿನ ಯಾವ ವಸ್ತುಗಳು ಇದಕ್ಕಿದ್ದಂಗೆ ಇರೋದಿಲ್ಲ. ಅದರ ಅಪೇಕ್ಷೆ ಮಾಡಬೇಡ. ಜಗತ್ತಿನಿಂದ ಏನೋ ಅಲ್ಲೇ ಗುರುವೇ ಎಲ್ಲ ಕೆಟ್ಟು ಹೋಕ್ಕವ ಮತ್ತು ನಮಗೆ ದುಃಖವನ್ನು ಕೊಡ್ತಾವ ಅಂತ ತಿಳಿದು ವಿಚಾರ ಮಾಡಿ ಅವುಗಳಿಂದ ವಿಮುಖ ಆಗು. ಇದಕ್ಕೆ ಸರಿ, ಅವುಗಳ ಇಚ್ಛೆಯನ್ನು ಮಾಡಕ್ಕೆ ಹೋಗಬೇಡ. ಅದನ್ನು ಇಚ್ಛಾ ಮಾಡಿದೆ ಎಲ್ಲ ದುಃಖ ಮಾತ್ರ ಶುರುವಾತ. ಆಶಾ ಅಥವಾ ಇಚ್ಛಾ, ಇವು ವಿಷಯ ವಸ್ತುಗಳು, ಜಗತ್ತಿನ ವಸ್ತುಗಳ ಇಚ್ಛಾ ಅದು ಬೇಕು, ನನಗೆ ಇದು ಬೇಕು ಅಂದರೆ ಕೆಟ್ಟು ಹೋಗುವು ನಾವು. ಕೆಡಲಾರ್ದಂಥ ವಸ್ತುವಿನ ಇಚ್ಛಾ ಮಾಡೋದು ಅದಲ್ಲ. ಚ್ಯುತಿ ಹೊಂದದೇ ಇರ್ತಕ್ಕಂಥ ಸ್ಥಾನ ಅದು ನಿನ್ನೊಳಗೈತಿ. ಎಲ್ಲ ಕೆಟ್ಟು ಹೋಗುವು ನಾವು. ನೀ ಏನು ಅದನ್ನು ಅಂತೀಯ ಅದೆಲ್ಲ ಕೆಟ್ಟು ಹೋಗುವು ನಾವು. ನೀ ಬೇಕಾದಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡು ಇದಕ್ಕಿದ್ದಂಗೆ ಇದ್ದದ್ದು ಯಾವುದೈತಿ ಅದ್ರ ಕಡೆ ಎಲ್ಲ ಕೊಡು. ಅಂದ್ರೆ ನಿನಗೆ ಬಾಧೆ ಇಲ್ಲ. ನಮಗೆ ಅದನ್ನು ಮರ್ತೇ, ಅಜ್ಞಾನದಿಂದ ಇದ್ದ ವಸ್ತುವನ್ನು ಮರ್ತೇ ಇಲ್ಲದನ್ನು ಬೆನ್ನು ಹತ್ತಿ ತೋರ್ಯಾವು. ನಿನ್ನ ಇದ್ದ ವಸ್ತುವಿನ ಮೇಲೆ ತೋರಿದ ತೋರಿಕೆ ಅದು. ವಿಷಯ ವಸ್ತುಗಳು ತೋರ್ಯಾವು. ಅಂದ್ರೆ ಅವಕ್ಕೆ ಅಸ್ತಿತ್ವವಿಲ್ಲ. ಕಪ್ಪಿ ಜಿಪ್ಪಿನಲ್ಲಿ ಬೆಳಿ ತೋರ್ತತೆ ಅಂದ್ರೂ ಅದಕ್ಕೆ ಅಸ್ತಿತ್ವ ಐತೆನ? ಐತೆ ಅಂತ ತಿಳ್ಕೊಂಡು ಬೆನ್ನು ಹತ್ತಿ ಅದಕ್ಕೆ ಇಲ್ಲ. ಅದು ವಿಚಾರ ಮಾಡಿ ನೋಡಿದ್ರೆ ತೋರಿಕೆ ಅದು. ಈ ತೋರಿಕೆ ವಿಷಯ ವಸ್ತುಗಳು ನಿನ್ನ ಆಧಾರದ ಮೇಲೆ ಇವೆಲ್ಲ ತೋರ್ತಾವೆ. ಇವುಗಳು ಬೆನ್ನು ಹತ್ತಿರ ನಿನಗೆ ನೆಮ್ಮದಿ ಅನಿಸಿದ್ರು. ಆ ತೋರಿಕೆಗೆ ಆಧಾರವಾಗಿರ್ತಕ್ಕಂಥ ಇರುವಿಕೆ ಏನೈತಲ್ಲ ಅದ್ರ ಕಡೆ ಲಕ್ಷ್ಮ. ಅದ ನೀನದಿ. ನಿನ್ನ ಬಿಟ್ಟು ಅದಿಲ್ಲ, ಅನ್ಯವಾಗಿಲ್ಲ. ಅದು ಅರುವಿಗೆ ಅನ್ಯವಾಗಿ ಇನ್ನೊಂದು ಇಲ್ಲ. ನಿನ್ನ ಬಿಟ್ಟು ಅನ್ಯವಾಗಿ ಇನ್ನೊಂದು ಅರಿವು ಇಲ್ಲ. ನೀನ ಅದ ಅದಿ. ಯಾವ್ದು ಅನ್ಯವಾಗಿ ಐತೆ ಅಂದ್ರೆ ಹುಡುಕಾಕೈತಿ ಅದ ನೀನದಿವ. ತತ್ವಂ ಅಸಿ ಅಂದ್ರೆ ಕೆಡಲಾರ್ದಂಥ ವಸ್ತು. ತತ್ ಅಂದ್ರೆ ತ್ರಿಕಾಲ ಬಾಧ್ಯವಾದಂಥದ್ದು. ತ್ವಮ್ ಅಂದ್ರೆ ನೀನು, ಅಸಿ ಅಂದ್ರೆ ಇದ್ದಿ. ನೀನಾ ಅದಿ ಅನ್ನೋದನ್ನ ಅನುಭವದಿಂದ ನೋಡ್ಬೋದು. ಯಾವುದು ನಮಗೆ ಅನ್ಯವಾಗಿ ಐತೆ ಅಂತ ಹುಡುಕಾಕೊಂಟಿ ಅದ ನೀನದಿಯೋ. ಅನ್ಯವಾಗಿ ಹುಡುಕಿ ದನಿತೀನಿ ನಿನ್ನನ್ನು ಬಿಟ್ಟೆ ಮರ್ತು ಬಿಟ್ಟೆ. ಅದನ್ನ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ಗೊತ್ತಾದ್ರೆ ಅನ್ಯದ್ರ ಹುಡುಕೋದಿಲ್ಲ. ತಪ್ಪು. ಇದ ಕಠಿಣಾಗಿ ತನಗೆ ಭೇಟಿಯಾಗುವ ಜ್ಞಾನ ಅತ್ಯಂತ ದುರ್ಲಭವಿರುತ್ತದೆ ಎಂದು ತಿಳಿಯಿರಿ. ಜ್ಞಾನ ಅಂದ್ರೆ ತನ್ನನ್ನು ತಿಳ್ಕೋದು. ಯಥಾರ್ಥ ನಾನು ಯಾರಿದ್ದೇನು ಅಂತ ಜ್ಞಾನ ಮಾಡಿಕೊಂಡೆ ಅಂದ್ರೆ ನಿನಗೆ ದುಃಖರಹಿತ ಮುಕ್ತ ಅದೇನೋ ಹೊಳಿತೈತಿ. ನಿನಗೆ ಗೊತ್ತಿಲ್ಲ. ಅಲ್ಲದನ್ನು ನಾನು ತಿಳ್ಕೊಂಡೆ ನನಗೆ ಅದಾಗೈತಿ ಇದಾಗೈತಿ. ಅದಕ್ಕಾಗೈತಿ ನೀ ಎಲ್ಲದ್ರೊಳಗಾಗೈತಿ. ನಿನ್ನೊಳಗೆ ಏನಾರು ಆಗೈತಿ ಅಂತ ನೋಡ್ಕೋ. ನಿನ್ನ ಕಡೆ ಲಕ್ಷ ಕೊಟ್ಟು ನೋಡ್ಕೋ. ಅನುಭವಿಗಳು ಅದನ್ನ ನೆನಪಿಗೆ ತಂದು ಕೊಡ್ತಾರೆ. ಇರುವನ್ನ ಲಕ್ಷಿಸನ ಬೋಧ ಮಾಡ್ತಿರ್ತಾರೆ ಅವರು. ನಿನ್ನ ಇರುವನ್ನ ತನ್ನ ನಿಜಾನುಸರಣದೆ ಮುನ್ನಿಪುದು ವೇದ ದೈವ ಗುರು. ವೇದಗಳು ಉಪನಿಷತ್ತುಗಳು ಗುರುಗಳು ನಿನ್ನನ್ನು ಲಕ್ಷಿಸೇನ ಹೇಳ್ತಾರೆ. ಇರುವನ್ನ ಲಕ್ಷಿಸ ಬೋಧ ಮಾಡ್ತಿರ್ತಾರೆ. ಅದ್ರ ಕಡೆ ಲಕ್ಷ ಕೊಟ್ಟ ಅನುಭವ ತಗೊಳಕ್ ಆಗೋಲ್ಲ ನಮ್ಗೆ. ಮತ್ತು ಅನ್ಯದ್ರಾಗ ಹುಡುಕಾಗತ್ತೀವಿ ನಾವು. ಅನ್ಯ ಭಾವನೆ ತಾಳೈತಿ ಗಟ್ಟಿಯಾಗಿ ಬಿಡತ್ತದ. ಅನ್ಯ ಭಾವನೆ ಅದು ಹೋಗ್ಬೇಕು. ಅನ್ಯ ಭಾವನೆಗಳನ್ನೆಲ್ಲ ಬಿಟ್ಟು ತನ್ನ ಭಾವದೊಳಗೆ ಉಳ್ಕೊಂಡಾಗ ನಿನಗೆ ಮುಕ್ತ ಅದಿ ಅನ್ನೋದು ನಿನಗೆ ಅನುಭವ ಬರ್ತದೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಬೇಕಾದಷ್ಟು ಜನ್ಮ ತಿರುಗಿ. ಅದಕ್ಕೆ ಅಂಥವರ ಸಂಘ ನಮಗೆ ನಿರಂತರ ಬೇಕು. ಮಹಾತ್ಮರ ಸಂಘ ಯಾವಾಗಲೂ ಅದ್ರ ಬಿಟ್ಟು ಬೇರೆ ಏನೂ ಮಾಡಕ್ಕೆ ಹೋಗೋದಿಲ್ಲ. ಅದೇ ಅಭ್ಯಾಸ. ಸ್ವರೂಪಾನುಸಂಧಾನದ ಹೊರತು ಮತ್ತೊಂದು ಏನೂ ಮಾಡಕ್ಕೆ ಅದ ಅವ್ರ ಕರ್ತವ್ಯ. ಪ್ರತಿಯೊಬ್ಬರ ಕರ್ತವ್ಯನೂ ಅದು. ನಮಗೇನು ಬೇಕಾಗೈತೆ ಅದು ಎಲ್ಲೈತೆ ನಾವು ತಿಳ್ಕೊಂಡು ಅದರೊಳಗೆ ನಾವು ಉಳ್ಕೊಳ್ಳೋದು ನಮ್ಮ ಕರ್ತವ್ಯ. ಅದನ್ನು ಬಿಟ್ಕೊಟ್ಟು ಏನು ಏನಾರು ಮಾಡ್ಕೊತ ಕುಂತ್ರೆ ಅನ್ಯದ್ರ ಹುಡುಕಿರ ಸುಳ್ಳ ದಣಿತಿ ಕೆಲಸಿಲ್ಲ. ಜ್ಞಾನ ವಸ್ತುತಂತ್ರದ, ಕರ್ಮೋಪಾಸನೆಗಳು ಪುರುಷತಂತ್ರದವು.
ನೀ ಕಲ್ಪಿಸ್ಕೊಂಡು ಏನಾರ ಒಂದು ರೂಪ ಕಲ್ಪಿಸ್ಕೊಂಡೆ, ನಾಮ ಕಲ್ಪಿಸ್ಕೊಂಡೆ. ನಾಮರೂಪಗಳು ಅವು ಪುರುಷ ತಂತ್ರದ ವಸ್ತು ತಂತ್ರ ಅಲ್ಲ. ಆ ಮನಸ್ಸು ಕಲ್ಪಿಸ್ಕೊಂಡದ್ದು, ಗ್ರಹಿಕೆ ಅದು. ಒಬ್ಬೊಬ್ಬ ಗುಂಪಿನ ಒಂದೊಂದು ನಮೂನೆ ಕಲ್ಪಿಸ್ಕೊಂಡು ಅವು ಕಲ್ಪಿಸ್ಕೊಂಡದ್ದು ಅವಂಗಿಲ್ಲ, ಅವಾಗ ಮತ್ತೊಬ್ಬ ಕಲ್ಪಿಸ್ಕೊಂಡು ಮತ್ತೊಬ್ಬವಂಗಿಲ್ಲ. ಒಂದೊಂದು ಗುಂಪಿನ ಮತ್ತೊಬ್ಬ ಬರೋದೇ ಇಲ್ಲ ಅವು. ನೀ ದೇವತೆಗಳಂತ ನೀವು ಒಂದು ಕಲ್ಪಿಸ್ಕೊಂಡು, ಹರಿಹರ ಬ್ರಹ್ಮಾದಿಗಳಂತ. ಮುಸಲ್ಮಾನರಿಗೆ ಎಲ್ಲಿ ಅದಾವ ಅವು? ನೀ ದೇವಿ ಅದಿ, ಶಕ್ತಿ ಐತಿ, ಗಣಪತಿ ಐತಿ ಅಂತ ನೀ ಕಲ್ಪಿಸ್ಕೊಂತ. ಅವು ಮತ್ತೊಂದು ಜಾತಿ ಕ್ರಿಶ್ಚಿಯನ್ರಿಗೆ ಎಲ್ಲಿದಾವು? ಇಲ್ಲ ಅವೆಲ್ಲ. ಅವನಿಗೆ ಬೇರೆ ಅನ್ಯ ಭಾವನೆಗಳನ್ನು ಮಾಡೋದು ತೆಗೆದೊಗೆಯೋದು. ಎಲ್ಲರಿಗೆ ಅನುಭವ ಕೊಡುವಂಥದ್ದು ಯಾವುದು ಅದ್ರ ಕಡೆ ಎಲ್ಲ ಅಷ್ಟು. ಪ್ರತಿಯೊಂದು ಜೀವಿಗೆ ಅದು ಗೊತ್ತಿರಬೇಕು, ಮತ್ತು ಅದು ಬೇಕಾಗಿರ್ಬೇಕು ಅವಾಗ. ಎಲ್ಲ ಜೀವಿಗಳಿಗೆ ಬೇಕಾದದ್ದು ಮತ್ತು ಗೊತ್ತಿದ್ದದ್ದು ಯಾವುದು? ಸುಖ, ಆನಂದ. ಎಲ್ಲ ಜೀವಿಗಳಿಗೆ ಬೇಕಾಗೈತಿ. ನಮಗೆ ಸುಖ ಬ್ಯಾಡಪ್ಪ ಅನ್ನೋರು ಯಾರು ಅದಾರನ? ಯಾವ್ದಾರ ಜಾತಿಯವ್ರು ಅದಾರ? ಇವು ನಾಮ ರೂಪ ಇವು ಕೆಲವು ಮಂದಿಗೆ ಬೇಕಾಕವು, ಬೇಡಾಕವು. ಅದಿಲ್ಲ. ನೀವು ಒಂದು ಗುಂಪಿನ ಅದ್ರ ರೂಢಿ ಸಂಪ್ರದಾಯ ಮಾಡ್ಕೊಂಡು ಕುಂತೀರ. ಬಿಡವನ್ನೆಲ್ಲ. ಸುಖದ ನೆನಪು ಸುಖದ ಕಡೆ ಲಕ್ಷ ಕೊಡೋದು ಅಂದಾಗ ಅದು ಅನುಭವ ಬರ್ತೈತಿ. ಸುಖ ಅಂತ ನಾಮರೂಪಗಳ ಕಡೆ ಲಕ್ಷ ಕೊಟ್ಟಂದ್ರೆ ನಾಮರೂಪ ಇರ್ತೈತಿ. ನಾಮರೂಪ ಅವು ಸುಖರೂಪ ಅಲ್ಲ. ನಾಮರೂಪ ಹಿಡ್ಕೊಂಡು ಗುದ್ದಾಡ್ಕೊತ ಕೂತಿ ಅಂದ್ರೆ ಸುಳ್ಳ ದನಿತಿ ಕೆಲಸ ಇಲ್ಲದಲ್ಲಿ ಹುಡುಕಿ. ಅದರ ಅಭಿಮಾನ, ಅದ ಸಂಪ್ರದಾಯ. ಇಂಥ ರೂಪ, ಇಂಥ ನಾಮ, ಒಂದೊಂದು ನಮೂನೆ ಸಂಪ್ರದಾಯ ಗುಂಪು ಮಾಡ್ಕೊಂಡು ಆರಾಮಿನ ಕಡೆ ಲಕ್ಷ ಕೊಟ್ಟಾಗ ಅಲ್ಲಿ ಏನು ಗುಂಪು ಮಾಡ್ತೀವಿ ಹೇಳಿ? ಎಲ್ಲರಿಗೂ ಬೇಕಾದದ್ದು, ಎಲ್ಲರಿಗೂ ಗೊತ್ತಿದ್ದದ್ದು ಅದು ಆನಂದ. ಅಂಥದ್ದು ಹೇಳಿದ್ರೆ ಅಡ್ಡಿ ಇಲ್ಲ. ಯಾವ್ದಾರ ಒಂದು ಗುಂಪಿಗೆ ಸಂಬಂಧಪಟ್ಟದ್ದು ನಾಮ ರೂಪ ಹಿಡ್ಕೊಂಡು ಬಂದೆ ಅಂದ್ರೆ ಬೇಡ. ಅದಕ್ಕೆ ಯಾವ ಜಾತಿ ಮತ ಸಂಪ್ರದಾಯ ಕೈ ಬಿಡವನ್ನೆಲ್ಲ. ಆವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ. ಬೇಡ ನಮಗಿವೆಲ್ಲ. ಇನ್ನು ದೇವರು ದಿನರು ಎಲ್ಲ ಕಟ್ಟಿ ಅವನ್ನೆಲ್ಲ ಬೇಡ, ಬೇಕಾಗಿಲ್ಲ. ಯಾ ಜಾತಿ ಪಾತಿ ಬೇಕಾಗಿಲ್ಲ. ನಾವು ಜಾತಿ ಕುಲ ಗೋತ್ರ ದೂರಗಂ ಆರಾಮಿರ್ಬೇಕಾತಂದ್ರೆ ಇವೆಲ್ಲ ಎದಕ್ ಬೇಕಾಗಿಲ್ಲ. ನಿದ್ದೆ ಮಾಡಕ್ ಬೇಕಾಗಿಲ್ಲ. ಸಾಮಾನ್ಯ ತಾತ್ಪೂರ್ತಿಗೆ ನಿದ್ದೆ ಮಾಡಕ್ಕೆ ದೇವರು ದಿನರು ಅವಶ್ಯಕತೆ ಇಲ್ಲ. ಬೇಕಾಕವನ ಜಾತಿ ಪಾತಿ ಬೇಕಾಕತ್ತೇನೆ. ಎಲ್ಲ ಸಂಬಂಧ ತಪ್ಪಿಸ್ಕೊಂತೆಯಲ್ಲಿ ಸಾಮಾನ್ಯ ತಾತ್ಪೂರ್ತಿಗೆ ನಿದ್ದೆ ಹೊಂದಾಕ, ಏನು ಶಾಶ್ವತ ಸುಖ ಹೊಂದಾಕ ಇವೆಲ್ಲ ಎದಕ್ಕೆ ಬೇಕಾಗ್ಯಾವ? ಇಲ್ಲದನ್ನು ಕಲ್ಪಿಸ್ಕೊಂಡು ತೆಗಿಯವನ್ನ. ಬಿಡುದು ಹೆಂಗ್ರಿ? ನಮ್ಮ ವಂಶ ಪರಂಪರೆಯಿಂದ ಮಾಡ್ಕೊಂತ ಬಂದೇವಿ. ಹಂಗಾರೆ ಹಂಗಾರೆ ಅದ್ರಾಗ ಮಾಡ್ಕೊಂತ ಹೋಗ. ಬಿದ್ದು ಹೊಳ್ಳ್ಯಾಡ ಅದ್ರಾಗ ಬಿಡದ. ನಾನು ಅರ್ಧ ಕೆಲಸ ಆದಂಗ ನೋಡ್ರಿ. ನಿನ್ನ ಸಂಪ್ರದಾಯ, ನಿನ್ನ ದೇವರು ದಿನರು, ಇವನ್ನೆಲ್ಲ ಜಾತಿ ಎಲ್ಲ ಅಭಿಮಾನ ಕೈ ಬಿಡವನ್ನ. ಇದರಿಂದ ಹೊರಗೆ ಬಾ ಅಂದಾಗ ಇದು ನಿಜವನ್ನ ನೀನು ತಿಳ್ಕೊಳಿಕ್ಕೆ ಬರ್ತೈತಿ. ಎದರ ಅಭಿಮಾನವೂ ಇರಬಾರ್ದು. ಜಾತಿಯ ಅಭಿಮಾನ. ಇಂಥ ಜಾತಿ ನೀನೇ ಮಾಡ್ಕೊಂಡಿಲ್ಲ. ಜಾತಿ ಪಾತಿ ಎದಕ್ಕೆ ಬೇಕಾಗ್ಯಾವ್ರಿ? ಜ್ಞಾನ ಆದ್ಮ್ಯಾಗ ಉಳಿತಾವ ನಿನಗೆ ಜಾತಿ, ದೇವರು ದಿನರು ಯಾವ ಉಳಿದ್ರು? ಎಲ್ಲವೂ ಹೋಗಿಬಿಡ್ತಾವ. ಅಜ್ಞಾನದೊಳಗೆ ಕಾರ್ಯ ಎಲ್ಲ ಜ್ಞಾನ ಆದ್ಮ್ಯಾಗ ಎಲ್ಲ ಹೋಗ್ಬಿಡು. ಮತ್ತು ಅಜ್ಞಾನದೊಳಗೆ ಏನಾರು ಮಾಡ್ಕೋತ ಕೂತ್ರ ಜ್ಞಾನ ಮಾಡ್ಕೊಳ್ಳಿ, ಅವಾಗ ಗಟ್ಟಿಕ್ಕವು. ನಿನ್ನ ಕರ್ಮಕಾಂಡ ಏನು ಮಾಡೋದು? ಅಜ್ಞಾನದೊಳಗಿಂದ ಕತ್ತಲಿ ಒಳಗಿನ ಕರ್ಮ, ಕತ್ತಲಿನ ಕಳೆಯಲ್ಲ. ಅದನ್ನು ಮಾಡಿದ್ರೆ ಇದು ಸಿಗ್ತೈತಿ, ಆ ಫಲ ಹುಚ್ಚ ನಿನಗೆ. ಅದಿಲ್ಲ ಇಂಥ ಲಾಭ ಆಕೈತಿ ನಿನಗೆ. ಏನೇನೋ ಹುಚ್ಚ ಹಚ್ಕಾರ, ಏನೇನೋ ಮಾಡಾಕೈತಿ. ಅದ್ರ ಫಲ ಉಣ್ಣಾಕ ತಿರುಗಬೇಕೈತಿ ಜನ್ಮ ಅಂತ. ಯಥಾರ್ಥ ಜ್ಞಾನ ಮಾಡ್ಕೊಳ್ಳೋದು ಅದು ಮಾಡ್ಕೊಂಡ್ರೆ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಯಾವ ಕರ್ಮದ ಅವಶ್ಯಕತೆನೂ ಇಲ್ಲ. ನೀನು ಕರ್ಮ ಸಂಬಂಧ ಎಲ್ಲ ತಪ್ಪಿ ಹೋಗ್ತೈತಿ ಜ್ಞಾನ ಮಾಡ್ಕೊಂಡೆ ಅಂದ್ರೆ. ಅಜ್ಞಾನದೊಳಗೆ ಜ್ಞಾನ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಜ್ಞಾನದೊಳಗೆ ಕರ್ಮಗಳನ್ನು ಮಾಡ್ಕೊಂತ ಜನ್ಮ ಅಂತ ತಿರುಗಬೇಕು. ಮತ್ತು ಅದಕ್ಕೆ ಹೊಕ್ಕಿ ಹೋದ್ರು. ಜ್ಞಾನ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲರೂ ಅದ ಸೆಳವಿಗೆ ಹೊಕ್ಕಿ. ಮತ್ತು ನಿಜವನ್ನ ತಿಳಿದ ಮ್ಯಾಗ ನಾವು ಏನಾರು ಮಾಡ್ಬೇಕು ಅನ್ನೋದು ಹೊಡಿದು ನಾವು. ಯಾಕೆ ರೆಡಿ ಇದ್ದದ್ದೈತೆ. ಅದು ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ಯಾವುದೇ ಕರ್ಮದ ಫಲ ಅಲ್ಲ. ಉತ್ಪಾದ್ಯನೂ ಅಲ್ಲ, ಸಂಸ್ಕಾರನೂ ಅಲ್ಲ, ಪರಿಣಾಮನೂ ಅಲ್ಲ, ಪ್ರಾಪ್ಯನೂ ಅಲ್ಲ.
ಈ 4 ನಮೂನಿ ಕಾರ್ಯದಿಂದ ಅದು ತಯಾರಾಗುವಂಥದ್ದಲ್ಲ. ಕೊಡದಂತೆ ಮಣ್ಣು ನೀರು ಕಲಿಸಿ ಕೊಡ ತಯಾರು ಮಾಡಿದಂಗೆ ಆನಂದವನ್ನು ತಯಾರು ಮಾಡಕ್ಕೆ ಬರುತ್ತೆ. ಅದು ಪರಿಣಾಮನೂ ಅಲ್ಲ. ಹಾಲು ಹೆಪ್ಪು ಹಾಕಿ, ಕಾಶಿ ಹೆಪ್ಪು ಹಾಕಿ, ಮೊಸರು ಮಾಡಿ, ಯಾಕ್ರಿ ಕೆನಿ ತೆಗೆದು ಬೆಣ್ಣೆ ತೆಗೆದು ಮತ್ತೆ ಕಾಶಿ ತುಪ್ಪ ತೆಗೆದಂಗಲ್ಲ ಅದು. ಪರಿಣಾಮನೂ ಅಲ್ಲ. ನರಕನಾಕಾರಿಯಂತೆ ಪ್ರಾಪ್ಯನೂ ಅಲ್ಲ. ಪುಣ್ಯ ಮಾಡಿ ನರಕ ಸ್ವರ್ಗ ಹೊಂದೋದು, ಪಾಪ ಮಾಡಿ ನರಕ ಹೊಂದಿದಂಗಲ್ಲ. ಪುಣ್ಯಕರ್ಮಗಳು ಸ್ವರ್ಗ ಯಾಕ್ರಿ ಕೊಡ್ತಾವ, ಪಾಪ ಕರ್ಮಗಳು ನರಕ ಕೊಡ್ತಾವಂತ. ಹಂಗೆ ಮಾಡ್ಯಾನು ಹೊಂದಕ್ಕಾಗೋದಿಲ್ಲ. ನರಕನಾಕಾರಿಯಂತೆ ಪ್ರಾಪ್ಯನೂ ಅಲ್ಲ, ದ್ವಿಜನಂತೆ ಸಂಸ್ಕಾರಿನೂ ಅಲ್ಲ. ಉಪನಯನ ಕಾರ್ಯವನ್ನು ಮಾಡಿ ಅವನ ಬ್ರಾಹ್ಮಣನ ಮಾಡಿದಂಗೆ, ಐತನ ಮಾಡಿ ಅಯ್ಯಪ್ಪನ ಮಾಡಿದಂಗೆ. ಐತಾನ ಆಗೈತೇನೆ ಒಂದು ಅಂತ ಹೌದು, ಅಯ್ಯಪ್ಪನ ಮಾಡಿಬಿಟ್ಟು ಅವೆಲ್ಲ ವಿಧಿ ನಿಯಮಗಳನ್ನು ಪಾಲನೆ ಮಾಡೋದು ಮಾಡಿರಾಕತ್ತೇನೆ. ಅದು ಮೊದಲೇ ರೆಡಿ ಇದ್ದದ್ದು, ಅದು ಹೊಸದಾಗಿ ಹೊಂದುವಂಥದ್ದಲ್ಲ. ಇವೆಲ್ಲ ಏನಾರ ಆಗೋದಿಲ್ಲ, ಅಯ್ಯಪ್ಪ ಆಗೋದು, ನೀವು ಬ್ರಾಹ್ಮಣ ಆಗೋದು ಎಲ್ಲ ಹೊಟ್ಟಿ ತುಂಬ್ಕೊಳಕ್ ಮಾಡೋದು. ಹೌದಿಲ್ಲ? ಜ್ಞಾನ ಮಾಡ್ಕೊಂಡಾಗ ಅವೆಲ್ಲ ಎದಕ್ಕೆ ಬೇಕಾಗ್ಯಾವ? ಹೊಸದಾಗಿ ಇವನು ಲಿಂಗಪ್ಪ ಕಟ್ತಾನಂತೀನಿ. ಅದನ್ನು ಕಟ್ಟಾಕ ಉಚ್ಚಾಕ ಯಾರು ಅಟ್ಟಿಲಿ ಹೊಡಿಲಿಲ್ಲ. ನೀನು ಕಟ್ಟಾಕ ಬರ್ತೈತೆ, ಅದನ್ನು ಉಚ್ಚಾಕ ಲಿಂಗ ಎಲ್ಲ ರೆಡಿ ಇದು ಸಿದ್ಧವಾಗಿದ್ದದ್ದು. ಅದು ಲಿಂಗ ಧಾರಣ ಮಾಡ್ತಾನಂತ. ಹೊಸದಾಗಿ ಏನು ಧಾರಣ ಮಾಡ್ತಿ, ಅರುವ ಅದು ಇದ್ದದ್ದ ಐತಿ. ನೀವು ಹೊಸದಾಗಿ ಏನು ಕಟ್ತಾನಂತ ನೀವು ಹೋಗಿ. ಲಿಂಗಪ್ಪ ಕಟ್ಟಾಕ ಬಂದಾರ್ರಿ ಇವರು ಅಂತ, ಸ್ವಾಮಿಗಳು ಬಂದಾರ ಮನೆಗೆ ಅಂತ. ಏನು ಕಟ್ಟಿ ಹೋಗ್ತಾನು? ಲಿಂಗ ಅಂತ ಏನಾರ ಕಟ್ತೀವ? ಲಿಂಗನ ಕಟ್ತೀವ? ಏನು ತಿಳಿಬೇಕ್ರಿ ಸಾಮಾನ್ಯ ಜನರಿಗೆ? ಏನು ತಿಳಿದ್ರು? ಅದು ರೆಡಿ ಇದ್ದದ್ದು, ಅದನ್ನು ಎಲ್ಲಿ ಅಂತಃಕರಣ ಪರಿಶುದ್ಧಿ ಇದ್ದಾಗ ಅದನ್ನು ನೆನಪಿಗೆ ತಗೋದು. ರೆಡಿ ಇದ್ದದ್ದೈತಿ, ಹೊಸದಾಗಿ ಕಟ್ಟಬೇಕಾಗಿಲ್ಲ. ಅದನ್ನು ಲಿಂಗ ಧಾರಣ ಮಾಡೋದು ಅನ್ನೋದು, ಅದನ್ನು ಅನುಭವಕ್ಕೆ ತಗೊಳ್ತು. ಅಂತಃಕರಣ ಪರಿಶುದ್ಧಿ ಮಾಡಿಕೊಂಡು ಅದನ್ನು ಅನುಭವಕ್ಕೆ ತಗೋದು. ಲಿಂಗ ಧಾರಣ ರೆಡಿ ಇದ್ದದ್ದೈತಿ. ಅದು ತಿಳುವಳಿಕೆ ಅರು. ಅದನ್ನು ಹೊಸದಾಗಿ ಯಾರ ಕೊಡ್ತಗೊಳ್ಳೋದು ದೀನಸ ಅಲ್ಲ. ಅದು ಕಟ್ಟುವುದು ಬಿಚ್ಚೋದು ಅಲ್ಲ. ಅದು ಲಿಂಗ ಅಂದರೆ ಜ್ಞಾನ. ಯಾವ ಜ್ಞಾನ? ತನ್ನ ಜ್ಞಾನ. ಆ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗಿ ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಇಲ್ಲ ಅಜ್ಞಾನದೊಳಗೆ ಏನೇನಾರ ಮಾಡ್ಕೊತ ಕೂತ್ರೆ ಲಿಂಗ ಅಂತ ಏನಾರ ಕಟ್ಟಿದ್ರೆ ಲಿಂಗ ಕಟ್ಟಿನ ನಿಜವೇ, ಇದು ನಿಜವೇ, ಅಜಹರೀಶ್ವರರಿಗಲ್ಲದ ಮಾತು ಅಂತ. ಅಂಗಲಿಂಗದ ಸುಖ ಸಮರಸ ಒಡೆಯದೆ ಮಂಗನ ತೆರನಂತೆ ಲಿಂಗ ಪೂಜಿಸುವುದು ನಿಜವೇ, ಇದು ನಿಜವೇ ಅಂತ. ಲಿಂಗಪ್ಪ ಕಟ್ಕೊಂಡ್ಬಿಟ್ಟು ಸಾಂಪ್ರದಾಯದ ಒಂದೊಂದು ಶಿವಾನಂದರು ಹುಚ್ಚಿಡಿಸಿಬಿಟ್ಟು ಅದನ್ನು ಕಟ್ಕೊಂಡಾಗ ಶಿವಾನಂದರಿಗೆ ಅವಸ್ಥಾ ಬಿಣ್ಣಿದ್ದಾಗ ಕಟ್ಟಿಬಿಟ್ಟಾರ. ಏನು ಅರಿಬ್ಯಾಗ ಹಾಕಿ ಒಂದು ಫೋಟೋದಾಗ ಐತಿ ನೋಡಿ, ಅದನ್ನು ನಾವು ತಿದ್ಸಿದ್ವಿ. ಒಂದು ಕಾಟುವೆ ಏನೇನು ಕಡೆ ಬಂದ್ ಮಾಡೋದು, ಅದನ್ನೆಲ್ಲ ಅರಿವಿ ಹಾಕಿ ಕೈ ಹಂಗೆ ಮಾಡೋದನ್ನ ಕಾಟ ಹಾಕಿ ಇದನ್ನು ಮಾಡಿದ್ವಿ. ಅದನ್ನು ಲಿಂಗಪ್ಪ ಕಟ್ಟಿಬಿಟ್ಟಾರ. ಇಂಥವು ಶಿಷ್ಯರೆಲ್ಲ ಅದನ್ನು ಕಟ್ಕೊಂಡು ಅಡ್ಡಾಡೋದು ಸಾಂಪ್ರದಾಯ. ಶಿವಾನಂದರ ಸಾಂಪ್ರದಾಯ ಅಂದ್ರೆ ಲಿಂಗಪ್ಪ ರೇಟ್ಯ ಕಟ್ಕೊಂಡು ಅಡ್ಡಾಡೋದಪ್ಪ. ಶಿವಾನಂದರ ಸಾಂಪ್ರದಾಯದವ್ರು ಇದನ್ನ ಮಾಡಿದ್ರಿಲ್ಲ, ಅಜ್ಜಾರಿಗೆ ಕಟ್ಟಾಕ ಬಂದಾರ. ಅದನ್ನು ಇಲ್ಲ ಗೌಡ್ರ ನೀವು ಕಟ್ಕೊಳ್ಬೇಕು, ನೀವು ಲಿಂಗಪ್ಪ ಕಟ್ಕೊಳ್ಬೇಕು. ಹಂಗಾರೆ ನಾ ಹೇಳ್ದಲ್ಲಿ ಕಟ್ಬೇಕು ನೋಡಕ್ಕ. ಅಲ್ಲೇ ಯಾಕೆ ಕಟ್ಬೇಕು? ಇಲ್ಲಿ ಮೊಣಕಾಲು ಕೆಳಗೆ ಕಟ್ಟಂಗಾರ. ಹಿಂಗಣತನ ಶಿವಾನಂದ ಅಜ್ಜಾರ ಮಠ ಹೋದೆ ಅಂತ ಹಿಂಗಣತನ್ರಿ ಗೌಡ್ರು ಹಿಂಗಂದ್ರು ಅಂತ ಅಂದ್ರೆ ಅವ್ನು ಕೂಡ ಗುದ್ದಾಡಕ್ಕೆ ಹೋಗ್ಬಾರ್ದು. ಅವ್ನು ಕೂಡ ಯಾಕೆ ಹೋಗಿದ್ರಿ? ಅವನ ಸನಿಕ ಅಲ್ಲಿ ಯಾಕೆ ಹೋಗಿದ್ರಿ ಅಂತ. ಏನು ಮಾಡೋದು ಇಂಥವಕ್ಕೆಲ್ಲ? ಏನು ಹೇಳಿದ್ದೀವಿ ಹೇಗ್ರಿ? ಅದ ಹುಚ್ಚರಿ. ಇನ್ನ ಲಿಂಗ ಪೂಜೆ ಮಾಡು ಫಸ್ಟ್ಗೆ ನಮ್ಮ ಊರಿಗೆ ಬಂದಾಗ ಅದ ಹುಚ್ಚೈತಿ ಎಲ್ಲರಿಗೆ. ಅಜ್ಜಾರು ಇವು ಒಮ್ಮಿಗೆ ಇವು ಬರುದಿಲ್ಲ ಅಂತೇಳಿ ಹೇಳ್ಯಾರ. ಅವಾಗ ಇವು ಒಂದಷ್ಟು ಲಿಂಗ ಪೂಜೆ ಹಿಡ್ಕೊಂಡವ. ಹೆಣ್ಮಕ್ಳು ಗಂಡು ಮಕ್ಕಳು ಒಂದಷ್ಟು ಭಾಳ ಮಂದಿ ಹಿಡ್ಕೊಂಡಿದ್ದು ಅವಾಗ. ಅವಾಗ ದಿನಾ ಲಿಂಗ ಪೂಜೆ ಮಾಡ್ತಿದ್ರು ನೋಡಿ. ನೀವು ಬೇಕಾದ್ರೆ ಅಲ್ಲಿ ಪೂಜೆ ಕುಂದಿರ್ತಾರ ಇವು ಅಂತ. ಮನಿಗೊಬ್ಬೊಬ್ರು ಅವಾಗ ಹಿಡ್ಕೊಂಡಿದ್ರ ಪೂಜೆ. ಅವನ್ನ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತಿ ಶಂಕರಗ ಅಂತ
ಎಲ್ಲ ಮಂಗಳಾರತಿ ಅಂದವ್ರನ್ನ ಮುಗಿಸ್ಬಿಡೋದನ್ನ ದೌಡ್ ಅದಿಲ್ಲ. ಎಲ್ಲಾರು ಇದ್ರೆ ಭಯಪಟ್ಟು ಮಾಡಿಬಿಟ್ಟಿದ್ರೆ ಎಲ್ಲಾರು ಬಿಡಿ ಏನು ಬಾಯಿ ಇದು ಹೌದಿಲ್ಲ. ಇದನ್ನ ಮಾಡೋರು ಎಲ್ಲರೂ ಲಿಂಗ ಪೂಜೆ ಅಂತೇಳಿ ಅಷ್ಟ ಆಗ್ತದ. ಅಷ್ಟು ಪುಸ್ತಕ ಈ ಜ್ಞಾನ ಮಾಡ್ಕೋರು, ನಿಜವನ್ನ ತಿಳ್ಕೋರಿ. ಅದನ್ನ ಮಾಡ್ಕೊಂತ ಕುಂತ್ರೆ ಏನಾಗ್ಬೇಕಾಗೈತಿ? ಹೊಕ್ಕವ ನೀನು ವಾಸನ ಭೋಗ ವಾಸನೆಗಳು ಯಾಕೆ ಅವು ಉಂಟಾಗ್ಯಾವು? ಅದರಲ್ಲಿ ಸುಖ ಬುದ್ಧಿ ಇಟ್ಕೊಂಡ ಸುಖ ಸಿಗ್ತೈತೆ ಅಂತ ವಾಸನೆಗಳು ಅವು ಗಟ್ಟಿಯಾಗಿ ಬಿಡ್ತಾವ. ಹಂಗಾರ ಅವು ಅದಾವನ ಸುಖ ಕೊಡ್ತಾವನ ಉಳ್ದೈತೇನ? ಹಂಗಾರ ಅವುಗಳಿಂದ ಹೊಂದಿದಂತ ಸುಖ ಅನ್ನಿಂದ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಹಗಲಿ ರಾತ್ರಿ ಅದಕ್ಕಾಗಿ ಪ್ರಯತ್ನ ನಡೆಸಿ ಅಲ್ಲ, ಅವುಗಳನ್ನು ಪ್ರಾಪ್ತಿಗಾಗಿ, ವಿಷಯ ಪ್ರಾಪ್ತಿಗಾಗಿ ಎಲ್ಲ ಗುಡ್ಡಕ್ಕೆ ಕಲ್ಲು ಹೊತ್ತಂಗ ನೀನು ಬಾಳೆ ಏನೂ ಲಾಭ ಇಲ್ಲ. ಅದು ಇಲ್ಲುಲ್ಲೇ ನಮ್ಗೆ ಆರಾಮ್ ಇರಾಕ್ ಬರ್ತೈತೆಲ್ಲ. ಅವೇ ಅದಕ್ಕೆ ಬೇಕಾಗ್ಯಾವು. ವಿಷಯಗಳ ಸಂಪರ್ಕ ಇಲ್ಲುಲ್ಲೇ ನಮ್ಗೆ ಆರಾಮ್ ಇರಾಕ್ ಬರ್ತೈತೆಲ್ಲ. ಅವಶ್ಯಕತೆ ಇಲ್ಲ ಅದು. ಯಾವ ಜಗತ್ತಿನ ಭೋಗ ವಸ್ತುಗಳ ಸಂಬಂಧ ಇಲ್ಲುಲ್ಲೇ ನಮ್ಗೆ ಆರಾಮ್ ಇರಾಕ್ ಬರ್ತೈತೆಲ್ಲ. ಅದನ್ನು ನಾವು ತಿಳ್ಕೋಬೇಕಾಗೈತಿ. ಆ ಜ್ಞಾನವನ್ನು ನಾವು ಮಾಡಿಕೊಂಡಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಇಲ್ಲ ಮತ್ತು ವಿಷಯಗಳು ಬೆನ್ನು ಹತ್ತಿದೆ ಅಂದ್ರೆ ಜನ್ಮ ಜನ್ಮಾಂತರ ದುಃಖ ಪರಂಪರೆ ಹಂಗ ಮುಂದುವರಿದ. ಅದಕ್ಕೆ ಮನುಷ್ಯನ ಜನ್ಮದಾಗ ಇದರಿಂದ ಬಿಡುಗಡೆ ಆಗಾಕ್ ಬರ್ತೈತಿ, ಇದರ ಸಂಬಂಧ ತಪ್ಪಿಸ್ಕೊಂಡ. ಅದಕ್ಕೆ ಇಲ್ಲಿ ಈ ಲಾಭವನ್ನು ಮಾಡ್ಕೊರಿ. ಅನ್ಯವಾಗಿಲ್ಲ ಅದು ಹುಡುಕಾಕ. ನಿನಗೆ ಅನ್ಯವಾಗಿ ಹುಡುಕಿ ಸುಳ್ಳ ದನಿ ಬೇಡ, ಹೌದಿಲ್ಲ? ದನಿವು ಕೆಲಸ ಮಾಡಾಕತ್ತಿ ನೀನು, ಅದನ್ನು ಮಾಡಬೇಡ ಅಂತ. ಭಿನ್ನ ಬಿಟ್ಟರ ಸಲ ಏನುಂಟು ಕಾಣಿಸಲು ಬರಿದೆ, ತನ್ನನೇ ಪರವೆಂದು ಬಗೆಯುವುದಲ್ಲದೆ. ನಾನಾ ಶ್ರೇಷ್ಠವಾದಂಥ ವಸ್ತು ಆನಂದ ಸ್ವರೂಪನ ನಾನದೇನನ್ನು ತಿಳ್ಕೊಳ್ಳೋದು. ಅದ್ರ ಬಗ್ಗೆನೇ ಇದನ್ನ ಅಭ್ಯಾಸ ಮಾಡಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳೋ ಸಂಬಂಧ ಇದು ಮನುಷ್ಯನ ಜನ್ಮ. ಇದರ ಲಾಭ ಇದರೊಳಗೈತಿ. ನಮ್ಮನ್ನು ನಾವು ತಿಳ್ಕೊಳ್ಳೋದ್ರೊಳಗೆ ನಾನೇ ಆನಂದ ಸ್ವರೂಪ ಇದ್ದೇನೆ, ದೇವರ ನಾನಿದ್ದೇನೆ ತಿಳ್ಕೊಳ್ಳೋದ್ರೊಳಗೆ ಮನುಷ್ಯನ ಜನ್ಮದ ಲಾಭ. ಈ ಅನ್ಯದರಾಗ ಹುಡುಕೋದೆಲ್ಲ ಅವಾಗ ಈ ತಿಳುವಳಿಕೆ ನಿನಗೆ ಗಟ್ಟಿ ಆತಂದ್ರೆ ಅನ್ಯದರಾಗ ಹುಡುಕೋದೆಲ್ಲ ಆಸಕ್ತಿ ಹೋಗ್ಬಿಡ್ತೈತಿ. ಎಲ್ಲ ಇದ್ರೊಳಗೆ ಅನಾಸಕ್ತಿ ಬಂದ್ಬಿಡ್ತೈತಿ. ಅದ ಯೋಗ. ಸುಖದೊಡನೆ ಸಮರಸ ಆಗಿಬಿಡ್ತೈತಿ ಮನಸ್ಸು. ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತಂದ್ರೆ ಅನ್ಯದ್ರಾಗ ಹುಡುಕೋದೆಲ್ಲ ಹೋಗ್ಬಿಡ್ತೈತಿ. ದುಃಖರಹಿತ. ಅನ್ಯದ್ರಾಗ ಹುಡುಕಿನ ದುಃಖ ನಿನಗೆ, ಇಲ್ಲದಲ್ಲಿ ಹುಡುಕಿ ದನು ಆಕೈತಿಲ್ಲ. ಏನ್ ಬಿಡ್ರಿ, ಯಾರು ಹೇಳಿಲ್ಲ ನಮ್ಗೆ ಐತೆ ಅಂತ ನಾವು ಮಾಡಿದ್ದೀವಿ. ಎಷ್ಟು ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ರು ಅದ್ರಾಗ ಇಲ್ಲೋ. ಹುಡುಕಬೇಡ ಅಂದ್ರೂ ಕೂಡ ಮತ್ತು ಅಜ್ಞಾನ ಮತ್ತು ಮೋಹಕ್ಕೆ ಬೀಳ್ತಾನೆ. ಬೇಕಾದಂಗೆ ಹೇಳ್ತತಿ ಕೇಳ್ತತಿ ಅಂದ್ರು ಮತ್ತು ಮೋಹಕ್ಕೆ ನಂಬಿಗಿಲ್ಲಲ್ಲ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಶ್ರದ್ಧಾ, ಯಾವ ನಂಬಿಕೆ ಐತಿ ಶ್ರದ್ಧಾ ಐತಿ ಅವ ನೋಡ್ಕೋತಾನ. ಆಗ ನಿನ್ನೊಳಗೆ ಐತಿ ನೋಡು ಅಂತ ನಂಬಿಕೆಯಿಂದ ಹೇಳ್ತಾರೆ. ನೀನ ಅದೀವು, ತನ್ನನೇ ಪರವೆಂದು ಬಗೆಯುವುದ, ನೀನೇ ಆ ಸುಖ ಸ್ವರೂಪನ ದೇವರ ನೀನದೇನು ನೋಡ್ಕೊರು. ಅನ್ಯದ್ರಾಗ ಯಾಕೆ ಸುಳ್ಳ ದಣಿತಿ ಹುಡುಕಿ. ಇದನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೊ. ಅಲ್ಲಿ ದೇವ್ರೈತಿ, ಇಲ್ಲಿ ದೇವ್ರೈತಿ, ಅಲ್ಲಿ ಸುಖ, ಇಲ್ಲಿ ಸುಖ, ಗುಡಿ ಗುಂಡಾರದಾಗೈತಿ, ಹಂಗೆ ತಿರುಗ್ತ. ಇದ ಮೂರ್ಖತನ ಅಂದ. ತನ್ನನ್ನು ಬಿಟ್ಟು ಅನ್ಯದ್ರಾಗ ಹುಡುಕವ್ರು ಎಲ್ಲರೂ ಮೂರ್ಖರು ಅಂತ. ಈ ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡಿಬಿಡ್ತೈತಿ. ಅಂಥವ್ರ ಮೂರ್ಖ ಜನರ ಸಮೂಹ ಅದನ್ನು ಬಿಟ್ಟಿರ ಕಲಿ ಅಂದ. ಮೂರ್ಖ ಜನರ ಸಮೂಹದಲ್ಲಿರೋದಕ್ಕಿಂತ ಅಡವಿಯಲ್ಲಿರೋದು ಚಲೋ ಅಂತ. ಎಲ್ಲ ಮೂರ್ಖರ ಸಮೂಹನ ಇದೆಲ್ಲ. ಮನೆಯ ತಂದೆ ತಾಯಿಗಳು ಎಲ್ಲರೂ ಅದನ್ನ ಉಬ್ಬಿ ಹಚ್ಚವ್ರದಾರ. ಇದ್ರಾಗ ಐತಿ ನೋಡಿ ಸುಖ, ಹುಡುಕ ಎದ್ರಾಗ, ಹೌದಿಲ್ಲ? ಎದರ ಸಂಬಂಧ ಬಂದೇವ ನಾವು, ಉದ್ದೇಶ ಏನದನ್ನು ನೆನಪಿಗೆ ತಂದು ಕೂಡ ಅವ್ರು ಯಾರು ಸದ್ಗುರುವಿನ ಹೊರತುಪಡಿಸಿ ಯಾರೂ ನಮಗದನ್ನು ನಿಜವನ್ನು ತಿಳಿಸ್ಕೊಡುದಿಲ್ಲ. ಎಲ್ಲರೂ ತುಡುಗರ ಮೇಳ ಐತಿ ಎಲ್ಲ, ಹೌದಿಲ್ಲ? ಅಂಥವ್ರ ಸಂಘದಾಗ ಬೆಳೆದು ಬಿಟ್ಟೇವಿ, ನಮಗೂ ಅಂತ ಸಂಸ್ಕಾರ ಆಗಿಬಿಟ್ಟೈತಿ. ಇದರಿಂದ ಬಿಡುಗಡೆ ಆಗುವುದು ಹೆಂಗ? ಈ ಆಪ್ತರನ್ನವ್ರೆಲ್ಲರೂ ತುಡುಗರ ಇವರು. ಇದರಿಂದ ಬಿಡುಗಡೆ ಆಗುದು ಯಾವಾಗ? ನಾವು ತುಡುಗರ ಸಂಘದಿಂದ ಬಿಡುಗಡೆ ಆಗುವ. ನಾನು ನಮ್ಮವರು, ನನ್ನೋ ಇವು ಅಂತ ಅತಿ ವ್ಯಾಮೋಹಕ್ಕೆ ಬಿದ್ದರೆ ನಿನಗೂ ತುಡುಗರ ಸಂಘ ಕಾಯಮ ಆತ. ಸುಖಕ್ಕೆ ಕುಡ್ಯಾರ ಅವರೆಲ್ಲ. ತುಡುಗರ ಅವರೆಲ್ಲ ತಮ್ಮ ತಮ್ಮ ಸುಖ ಕೂಡಿದವರೆಲ್ಲ ಸಿಗತೈತಿ ಇದಂತ ಕೂಡೈತಿ ಮೇಳ, ಹೌದಿಲ್ಲ?
ಅನ್ಯದ್ರ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಇಲ್ಲದಲ್ಲಿ ಹುಡುಕಿರಿ. ನೀವು ಸುಳ್ಳ ದನಿತಿ ಕೆಲಸ ಏನು ಒಬ್ರಿಗೊಬ್ರು ಸುಖ ಕೊಡಕ್ಕೆ ಬರ್ತೈತೇನ? ಕೊಡ್ತುಗಳದ್ದೇನು ಸನ ಅದು? ನಿನ್ನಲ್ಲಿ ಇದ್ದದ್ದು ಅನ್ಯದ್ರಾಗ ಹುಡುಕಿರಿ ಎಲ್ಲಿ ಸಿಗ್ಬೇಕು? ಸುಳ್ಳ ವ್ಯರ್ಥ ವೇಳೆ ಕಳೀಲಿಕ್ಕತ್ತೀರಿ ನೋಡ್ರಿ. ವಸ್ತು ಇರುವುದೊಂದು, ತೋರುವುದೊಂದು. ಯಾಕ್ರಿ? ಯಾಕೆ ಅದು ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಅದು ಏನೇನೋ ತೋರ್ತೈತಿ. ಹಗ್ಗ ತಿಳುವಳಿಕೆ ಇಲ್ಲದಕ್ಕೆ ಹಾವಿಣ್ಯಾಂಗ ತೋರ್ತೈತಿ. ಹೌದಿಲ್ಲ? ಅದು ಇದ್ದದ್ದ ಬೇರೆ, ಅದು ತೋರುವುದ ಬೇರೆ. ಇದಕ್ಕೆ ವಿವರ್ತ ಅಂತಾರೆ. ಏನ್ ಹಾವೇನಾಗಿಲ್ಲ, ಅದು ಹಗ್ಗನ ಹಾವಾಗಿಲ್ಲ. ಹಗ್ಗ ಐತೆ ಅದು. ಆ ಮೋಟ ಮರದ ಬಡ್ಡಿಯಲ್ಲಿ ಕಳ್ಳನಾರಂಗೆ ಕಾಣಿಸ್ತತಿ. ಹೌದಿಲ್ಲ? ಅಲ್ಲಿ ಯಾರು ಅದಾರಪ್ಪ ಅನ್ನೋ ಆ ಬಡ್ಡಿ ಹಂಗೈತಿ. ಅದೇನು ಆಗೇ ಇಲ್ಲ, ಅಲ್ಲಿ ಯಾರು ಇಲ್ಲೇ ಇಲ್ಲ. ಇಲ್ಲದನ್ನ ಐತಿ ಅಂತ ತಿಳ್ಕೊಂಡು ಕುಂತೀನಿ. ಇದಕ್ಕೆ ವಿವರ್ತ ಅಂತಾರೆ. ಏನ್ ಇಲ್ಲದನ್ನ ಐತಿ ಅಂತ ತಿಳ್ಕೊಂಡು ಹಗ್ಗದಾಗ ಹಾವನ ಹೆಂಗ ಹಗ್ಗ ಅನ್ನೋದು ಇದೇ ಇಲ್ಲ ಅವಂಗ, ಹಾವ ಐತಿ. ಹೌದಿಲ್ಲ? ಭ್ರಾಂತಿಯಿಂದ ಆಗೈತಿ. ಅದಕ್ಕೆ ಕಟ್ಟಿ ಹುಟ್ಟಿಸಿಬಿಟ್ಟ. ಹೆಂಗ ಬಂತಿದು? ಇಲ್ಲಿ ಮನ್ಯಾಗ ಎಲ್ಲ ಬಾಗಲ ಹಾಕೇವಿ, ಕಿಟಕಿ ಹಾಕೇವಿ, ಹೆಂಗ ಬಂತಪ್ಪ ಇದು? ಒಬ್ಬ ಅಂತಾನು ಎಲ್ಲಿಯೋ ಕಿಂಡಿ ಇರ್ಬೇಕು, ಅಲ್ಲಿ ಹಾಸಿ ಬಂದೈತೆ ಅಂತ ಒಬ್ಬ ಯಾವ ಬಾಗಲ ತೆಗದಾಗ ಅದು ಬಂದಿರ್ಬೇಕಂತ ಒಬ್ಬ ಅಂತಾನೆ. ಇಲ್ಲಿ ಮೊದಲೇ ಎಲ್ಲಾರ ಗುದ್ದದು ಮಾಡಿದ್ದೇನೋ ಇದಂತ ಅವಂತಾನ. ಇವ್ರು ಯಾರು ಅದನ್ನ ಬೆಳಕು ತಗೊಂಡು ಹೋಗಿ ನೋಡಿಲ್ಲ. ಎಲ್ಲರಿಗೆ ಹಂಗ ಕಾಣತದ. ವಿಚಾರ ಮಾಡಿ ಒಬ್ಬವ ಬೆಳಕು ತಗೊಂಡು ನೋಡ್ತಾನ, ಏನು ಇಲ್ಲ, ಇಲ್ಲ ಹಾವು ಇಲ್ಲ, ಇಲ್ಲ ಅದು ಹಗ್ಗ. ಹೌದಿಲ್ಲ? ಇವ್ರು ಏನೇನು ಕಟ್ಟಿರಲ್ಲ, ಹೆಂಗ ಬಂತಿ, ಹಂಗ ಜಗತ್ತಿದು ಅವು ಮಾಡಿದ ಇವು ಮಾಡಿದ ಅನ್ನೋದು ಎಲ್ಲ ಇದು ಸುಳ್ಳು ಕತಿ. ನಾನು ಜಗತ್ತನ್ನೋದು ಇದು ಸುಳ್ಳ. ಇದನ್ನು ಜಗತ್ತು ವಿಚಾರ ಮಾಡಿ ನೋಡಿದ್ರೆ ಇದು ಬ್ರಹ್ಮ ಸ್ವರೂಪನಾಗಿದೆ. ಇದು ಜಗತ್ತಿನ ಭಾವ ಏನದ, ನಾಮರೂಪಗಳು ಕಲ್ಪಿತದವ. ಕಲ್ಪಿತ ನಾಮರೂಪ ತೆಗೆದಾಕಿದ್ಕೂಲೆ ಇದು ಬ್ರಹ್ಮ ಸ್ವರೂಪನಾಗಿದೆ. ಬಾಧಪಡಿಸಿದಾಗ ಬ್ರಹ್ಮ. ಹಾವಿನ ಭ್ರಾಂತಿ ಕಳ್ಕೊಂಡಾಗ ಹಗ್ಗ ಹೆಂಗ ಆಗ್ತೇವೆ ಅವಂಗ, ಹಂಗೆ ಈ ಜಗತ್ತಿನ ಭ್ರಾಂತಿ ನಾಮರೂಪಗಳನ್ನೆಲ್ಲ ತೆಗೆದುಹಾಕಿದಾಗ ಯಥಾರ್ಥ ವಸ್ತು ನಾವು. ಇದು ಬ್ರಹ್ಮ, ಜಗನ್ಮಿಥ್ಯ, ಬ್ರಹ್ಮ ಸತ್ಯ, ಜೀವೋ ಬ್ರಹ್ಮ ಇವನ ಪರಹ ಅಂತ. ಇದು ಹಾವಲ್ಲಪ್ಪ, ಇದು ಹಗ್ಗ, ಇದು ಜಗತ್ತಲ್ಲ, ಇದು ಬ್ರಹ್ಮ ಸ್ವರೂಪನ ಅನ್ನುವಂಥ ಅನುಭವ ಯಥಾರ್ಥ ಜ್ಞಾನ ಆಕೈತಿ. ಅದಕ್ಕೆ ನಿನಗೆ ಮುಕ್ತಿ ಯಥಾರ್ಥ ಜ್ಞಾನ ಆದ್ರೆ ದುಃಖ ರಹಿತ ಆಗಿರ್ಲಿಕ್ಕೆ ಬರುತ್ತೆ. ಹಾವಿನ ತಿಳುವಳಿಕೆ ಇರೋ ಮಟ್ಟ ದುಃಖ ಎಲ್ಲಿ ಹೋಗೈತಿ ನಮಗೆ? ಹೆದರ್ತಾನ, ಹೌದಿಲ್ಲ? ಭಯ ಉಂಟಾಗುದನ. ಹಗ್ಗದ ತಿಳುವಳಿಕೆ ಆದಾಗ ಹಾವಿನ ಭ್ರಾಂತಿ ಹೆಂಗೆ ಹೋಗೈತಿ, ಹಂಗ ನಿನ್ನ ಯಥಾರ್ಥ ಜ್ಞಾನ ಬ್ರಹ್ಮಜ್ಞಾನ ಆತಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆಕೈತಿ. ಇಲ್ಲಪ್ಪ, ಏನೂ ಇಲ್ಲ, ಜಗತ್ತಿಲ್ಲ, ಈಶ್ವರ ಇಲ್ಲ, ಜೀವಿಗಳಿಲ್ಲ ಅನ್ನೋದು ಎಲ್ಲವೂ ನಿನ್ನ ಭ್ರಮ. ಭ್ರಮೇಣಾಹಂ ಭ್ರಮೇಣತ್ವಂ ಭ್ರಮೇಣ ಉಪಾಸಕ ಜನ ಭ್ರಮೇಣ ಈಶ್ವರ ಭಾವತ್ವಂ ಭ್ರಮ ಮೂಲಮಿದಂ ಜಗತ್ತಂದರೆ. ಯಾ ದೇವರು ದಿನರು ಇಲ್ಲ ಇಲ್ಲಿ, ಯಾ ಲೋಕದ ಅಪ್ಪ ಅವ್ವ ಇಲ್ಲ. ಸುಳ್ಳ ಅದನ್ನ ಆರೋಪ ಮಾಡ್ಕೊಂಡು ಕುಂತೀವ. ಯಾವ ಇಲ್ಲ, ನಿನ್ನ ಹೊರತ ಕೆಡಲಾರ್ದಂಥ ವಸ್ತುನ ನೀನದೀವ, ಸದ್ವಸ್ತು ನೀನ ಅದಿ. ಅದರ ಹೊರತ ನೀ ಯಾವುದು ಇಲ್ಲ ಅಂತ ಅದನ್ನ ನೀನು ಅನುಭವಕ್ಕೆ ತಗೋ. ಅಂದಾಗ ನಿನಗಿದು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಅದನ್ನ ನಾವು ಮಾಡ್ಕೋಬೇಕಾಗಿದೆ. ಹೇಳೋಗ ಅವ್ರಿಗೆ ಒಂದಿಟ್ಟು ಯಾವ ನೋಡು ಗೊತ್ತಿಲ್ಲ ಅವಕ್ಕೆ. ಬ್ರಾಹ್ಮಣ ಬೇರೆ, ವಿಪ್ರ ಬೇರೆ, ದ್ವಿಜ ಬೇರೆ. ಏನ್ ಬ್ರಹ್ಮವನ್ನು ತಿಳಿದವಾಗ ಬ್ರಾಹ್ಮಣ ಅಂತಾರೆ.
ಏನು ವೇದಾಧ್ಯಯನ ಮಾಡೋರು ವಿಪ್ರರು, ಕರ್ಮಗಳನ್ನು ಮಾಡೋರು ದ್ವಿಜರು. ಎಲ್ಲರೊಡನೆ ವೈರ ಇಲ್ಲದೆ ಇರುವುದು ಹೊರಗೆ ಸಾಧ್ಯನೇ ಇಲ್ಲ, ಒಳಗೆ ಸಾಧ್ಯದ. ನೀ ಹೊರಗೆ ಬಂದ ಅಂದ್ರೆ ಎಲ್ಲರೂ ಕೂಡ ವೈರತ್ವ ಇಲ್ಲ ಇರಾಕ್ ಬರೋದಿಲ್ಲ. ಒಳಗೆ ಹೋದಾಗ ಎಲ್ಲ ಒಂದ್ ಅನ್ನೋದು ಅನುಭವ ಬರ್ತೈತಿ ನಿನಗೆ. ಇಲ್ಲಿ ಹೊರಗೆ ಮುಖ ಆತಂದ್ರೆ ಭೇದ ಕಾಣಿಸ್ತೈತಿ ನಿನಗೆ. ಇಲ್ಲಿ ಒಂದ್ ಅನ್ನೋ ಭಾವ ಬರುದಿಲ್ಲ ನಿನಗೆ. ಏನ್ ಹೊರಗೆ ಭೇದ ಐತಿ, ಅಲ್ಲಿ ಒಳಗ ಭೇದ ಇಲ್ಲ, ಅಭೇದ ಸ್ಥಿತಿ ಒಳಗೈತಿ. ಏನ್ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪದೆ ಚಂದ. ವೈರವಿಲ್ಲದೆ ಕೂಡ್ಬೇಕಂದ್ರೆ ವೃತ್ತಿ ಬಹಿರ್ಮುಖ ಆಗ್ಬಾರ್ದು ನೀನು, ಅದಿಲ್ಲ. ಅಂತರ್ಮುಖಿ ಆದಾಗ ಏಕತ್ವದ ಅನುಭವ ಆಕೈತಿ. ಎಲ್ಲರೂ ಒಂದಪ್ಪ ನಮ್ಮ ಸ್ವರೂಪ ಅನ್ನೋದು ಒಂದ ಗೊತ್ತಾಕೈತಿ. ಏನ್ ಈ ಜಗತ್ತು ಬ್ರಹ್ಮದಿಂದನೂ ಆಗಿಲ್ಲ, ಬ್ರಹ್ಮದಲ್ಲಿನೂ ಇಲ್ಲ, ಬ್ರಹ್ಮದ ಕಾರ್ಯನೂ ಇದಲ್ಲ. ಯಾವ ಕಾರಣ ಇಲ್ಲದ ಇದೆ. ಹಂಗಾರೆ ಯಾಂಗ ಇದು ಕಾರಣ ಏನು? ಜಗತ್ತಿಗೆ ಕಾರಣ ವಿನಾಕಾರಣ ಹೌದಿಲ್ಲ. ಕಾರಣ ಸಮೇತ ಕೂಡಿಕೊಂಡು ಇದ್ದ ಕಾರ್ಯ ಆಗಿದ್ರೆ ಸತ್ಯ ಇದ್ದಿತ್ತು. ಯಾವ ಕಾರಣ ನಿರ್ನಿಮಿತ್ತ ಏನೂ ಇಲ್ಲದೆ ತೋರೀತಿದೆ ಜಗತ್ತು. ಹಂಗಾರೆ ಇದಕ್ಕೆ ಜಗತ್ತು ಖರೆ ಅಂದ್ರೆ ಇದಕ್ಕೆ ಕಾರಣ ಬೇಕಲ್ಲ. ಇದನ್ನ ತಯಾರು ಮಾಡಕ್ಕೆ ಏನ್ ತಗೊಂಡು ತಯಾರು ಮಾಡಿ? ಉಪಾದಾನ ಕಾರಣ ಏನು? ಒಂದು ಗಡಿಗೆ ತಯಾರಾಗಬೇಕಾದ್ರೆ ಅದಕ್ಕೆ ಉಪಾದಾನ ಕಾರಣ ಮಣ್ಣು, ಸಹಕಾರಿ ಕಾರಣಗಳು ದಂಡ ಚಕ್ರಾದಿಗಳು ಬೇಕು, ನಿಮಿತ್ತ ಕಾರಣ ಕುಂಬಾರ ಬೇಕು ಗಡಿಗೆ ತಯಾರಾಗಬೇಕಾದ್ರೆ. ಹಂಗ ಈ ಜಗತ್ತಿನ ನಿರ್ಮಾಣಕ್ಕೆ ಉಪಾದಾನ ಕಾರಣ ಯಾವುದು? ಸಹಕಾರಿ ಕಾರಣಗಳೇ ಯಾವ, ನಿಮಿತ್ತ ಕಾರಣ ಯಾರು? ಏನು ತಗೊಂಡು ಮಾಡಿದವನು ಇದನ್ನು? ಏನೂ ಇಲ್ಲಿಲ್ದ ಇದ್ದಿದ್ದಿಲ್ಲಪ್ಪ. ಈ ಪಂಚಭೂತಾದಿಗಳು ಯಾವ ಇವು ಅದರಿಂದ ತಯಾರು ಮಾಡಿದವನು. ಅವ ಎಲ್ಲಿದ್ದ? ತಯಾರು ಮಾಡೋಕ್ಕಿಂತ ಮೊದಲು ಅವ ಎಲ್ಲಿದ್ದ? ನೀ ಎಲ್ಲಿದ್ದಿ? ಅದನ್ನು ನೋಡಿದವ್ರು ಯಾರು? ಯಾವ ಕಾರಣ ವಿನಾ ಇವೆಲ್ಲ ಬಗೆಹರಿದ್ದಾನೆ ಇದು? ಬಗೆಹರಿಯುವುದನೇ ಇದು? ಎಲ್ಲೈತೆ ಹಂಗಾರ? ಯಾವ ಕಾರಣನೂ ಇಲ್ಲ. ಎಂದ ಮಾಡಿದಿದ್ದನ? ನೀ ಎಲ್ಲಿದ್ದಿ ಅವ ಮಾಡುವಾಗ? ಅವು ಮಾಡಿದ್ದು ನೋಡಲೆ, ಅವು ಮಾಡಿದ್ದ ನೋಡಿದಾಗ ನಿನಗೆ ಗೊತ್ತಾಕೈತಿ ಇವ ಮಾಡ್ಯಾನಂತ. ನೀನು ನೋಡಲಿ ಇವ ಮಾಡ್ಯಾನಂತ ಹೆಂಗೆ ಹೇಳ್ತಿ? ಮಾನವನ ಗ್ರಹಿಕೆ ಹೌದಿಲ್ಲ ಇದು. ದೇವರೊಬ್ಬ ಮಾಡ್ಯಾನ ಅನ್ಕೊಂತ ಹಂಗ ಬಂದಾನ. ವಿಚಾರ ಮಾಡಿ ನೋಡಿದಾಗ ಎಲ್ಲಿ ಯಾರು ಮಾಡಿಲ್ಲ. ದೇವರಿಂದನೂ ಬಂದಿಲ್ಲ, ದೇವರಲ್ಲಿನೂ ಇಲ್ಲ. ದೇವರಂದ್ರೆ ಸುಖರೂಪ ಆದಂತ ಇರುವಿನಿಂದ ಇದು ಬಂದಿದ್ರೆ ಇದು ಸುಖರೂಪನೇ ಇರ್ಬೇಕಾಗಿತ್ತು. ದುಃಖ ಯಾಕತಿ ಅಂದ್ರೆ ಅದರಿಂದ ದೇವರ ಕಾರ್ಯನೂ ಅಲ್ಲ, ದೇವರಲ್ಲಿನೂ ಇಲ್ಲ. ಎಂದೂ ಇಲ್ಲದ ಜಗವನ್ನು ನೀನೆಂದು ಕಂಡ ಬಗೆಯದು ಖುಷಿಯನ್ನು ನಿನ್ನ ಕಲ್ಪನಾದಾಗ ತೋರಿದ. ಕಲ್ಪಿತ ಜಗತ್ತು ಎಲ್ಲ ಮನುಷ್ಯನ ಕಲ್ಪನಾದಾಗ ಇದು ತೋರಿತು. ಮನುಷ್ಯನ ಕಲ್ಪನಾ ಅಡಗಿದಾಗ ಇದಕ್ಕೆ ಅಸ್ತಿತ್ವನ ಇಲ್ಲ ಅನ್ನೋದು ಅನುಭವ ಬರ್ತೈತಿ. ನೋಡ್ಕೋ ಎಲ್ಲ ಕಲ್ಪನೆಗಳನ್ನು ಅಡಗಿಸಿ ಕಲ್ಪನಾರಹಿತ ಆಗಿರ್ಲಿಕ್ಕೆ ಪ್ರಯತ್ನವನ್ನು ಮಾಡೋದು. ಅವಾಗ ಜಗತ್ತಿಲ್ಲ, ಜೀವಿಲ್ಲ, ದೇವರು ದಿಂಡ್ರು ಅನ್ನೋದು ಯಾವ ಇಲ್ಲ ಅನ್ನೋದು ಅನುಭವ ಬರ್ತದೆ. ಅದೇ ಧ್ಯಾನದಲ್ಲಿ ತಲ್ಲೀನಾಗು. ಕಲ್ಪನಾರಹಿತ ಇರುವಿನಲ್ಲಿ ಮನಸ್ಸು ತಲ್ಲೀನಾದಾಗ ಈ ಬಾಹ್ಯ ಭಾವನೆಗಳೇ ಯಾವೂ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಇವನು ಭಾವಿಸಿಕೊಂಡ ನೀನು ದುಃಖ ಪಡ್ಲಿಕ್ಕತ್ತಿ. ಭಾವನೆಗೆ ಬಂದದ್ದೆಲ್ಲ ಅದು ಮಾಯಾ, ಇಲ್ಲದ್ದದು. ಇಲ್ಲದ ವಸ್ತುಗಳನ್ನು ಭಾವಿಸ್ಕೊಂಡು ಕುಂತೀವಿ. ಇದ್ದ ವಸ್ತು ಏನೈತೆಲ್ಲ ಅದು ಭಾವನೆಗಳಿಗೆ ಬಾರದ್ದು, ನಿಲ್ಕಲಾರದ್ದು. ಭಾವನೆಗೆ ಬಂದದ್ದೆಲ್ಲ ಇಲ್ಲದ್ದನ್ನದು ಮಾಯಾ. ನಿನ್ನ ಇರುವನ್ನು ಭಾವಿಸಲಿಕ್ಕೆ ಬರುವುದಿಲ್ಲ. ನೀ ಭಾವಿಸ್ಕೊಂತ ಕೂತರ ಅದ ಜ್ಞಾನ ಅಲ್ಲ. ನೀನೇನ ಭಾವಿಸ್ಕೊಂಡು ಕೂತರ, ಮಾಡ್ಕೊಂತ ಕೂತರ, ಕಲ್ಪನಾ ಮಾಡ್ಕೊಂಡ ರೂಪ ನಾಮ ಇವನ್ನೆಲ್ಲ ಕಲ್ಪಿಸ್ಕೊಂಡು ಕೂತದ್ದು ಅದು ಯಾವುದು ದೇವರಲ್ಲ. ಈ ಗುಡಿ ಗುಂಡಾರುಗಳಲ್ಲಿ ಎಲ್ಲ ಭಾವಿಸ್ಕೊಂಡದ್ದು ಅವಲ್ಲ. ದೇವ್ರಂತ ಏನಾರ ಭಾವಿಸ್ಕೊಂಡು ಕೂತಿ ದೇವ್ರ ಆಕೈತೇನ? ಅದು ಈ ಭಾವಿಸ್ಕೊಂಡಂಗೆ ಆಕೈತೇನ್ರಿ ಅದ? ಈ ಕಲ್ಲು ಬೆಲ್ಲಂತ ಭಾವಿಸ್ಕೊಂಗಾರ ಯಾಕ್ರಿ? ಈ ಹಳ್ಳು ಸಣ್ಣ ಸಣ್ಣ ಹಾಳು ಕಡ್ಲಿ ಅಂತ ಭಾವಿಸ್ಕೊ, ಎರಡು ಹುಣ್ಗ ಮಾಡಿ ಹೊಡಿ ನೋಡು ನಂಗಾರ ಹೊಟ್ಟಿ ತುಂಬತೈತೇನು? ಆಕೈತಿ? ಭಾವಿಸ್ಕೊಂಡಂಗಿಲ್ಲ ಅದು. ವಸ್ತುಸ್ಥಿತಿ ಭಾವನೆಗಳನ್ನೆಲ್ಲ ಮೀರಿ
ಭಾವರಹಿತ ಆದಾಗ ಯಥಾರ್ಥ ವಸ್ತುವಿನ ಅನುಭವ ಆಕತಿ. ಅದು ಗೊತ್ತಿಲ್ಲದಕ್ಕೆ ಏನೇನಾದ್ರು ಭಾವಿಸ್ಕೊಂಡು ಕೂತ ಭಯ ಪಟ್ಕೊಂಡು ಕೂತೀನಿ. ಎಷ್ಟು ಬೆದರಿ ಅಲ್ಲೋ, ಬ್ರಹ್ಮದಾನ, ಈಶ್ವರದಾನ, ಶಕ್ತಿ ಅದಾಳ, ಗಣಪತಿ ಐತೆ, ಇಲ್ಲದ ಕಲ್ಪಿಸ್ಕೊಂಡು ಯಾಕೆ ಇಷ್ಟು ಬೆದರಿರೋ? ಬೆದರಿ ಬೆಳಕು ದನ ಇದ್ದಂಗೆ ಅದಾರ ನೋಡಿ ಅಂತ. ಅದಕ್ಕೆ ನಿಜದ ಎಚ್ಚರಿಕೆಯನ್ನು ಮಾಡ್ಕೊರಿ. ಭಾವಾತೀತ ಸ್ಥಿತಿ ಏನೈತಲ್ಲ ಅದ, ಅಲ್ಲಿ ಯಾವುದೂ ಇಲ್ಲ, ಅನ್ಯದ್ದು ಯಾವುದೂ ಇಲ್ಲ, ಅಲ್ಲಿ ಅನ್ಯ ಭಾವನೆ ಇಲ್ಲ, ಎಲ್ಲ ಭಾವದೊಳಗೆ ಇದೆಲ್ಲ ತೋರಿಕೆಲ್ಲ. ಭಾವರಹಿತ ಆದಾಗ ಇದಕ್ಕೆ ಅಸ್ತಿತ್ವನ ಇಲ್ಲ ಅನ್ನೋದು ಅನುಭವ ಕೊಡ್ತೈತಿ. ಅದಕ್ಕೆ ಸಮಾಧಿ ಸ್ಥಿತಿಯನ್ನು ಹೊಂದ ಬುದ್ಧಿ ಆಕೈತಿ. ಅವಾಗ ಭಾವರಹಿತ ಆದಾಗ ಸಮಾಧಿ ಎಚ್ಚರಿಕೆಯನ್ನು, ತುರ್ಯಾವಸ್ಥೆಯನ್ನು ಹೊಂದ ನೋಡಿ. ಅವಾಗ ಅನ್ಯ ಇಲ್ಲಿ ಮೂರು ಲೋಕದ ನಮ್ಮಪ್ಪ ನಮ್ಮವ್ವಗಳು ಯಾರೂ ಇಲ್ಲ ಅನ್ನೋದು ಅನುಭವ ಕೊಡ್ತದೆ ನಿಮಗೆ. ಅದನ್ನ ಯಾಕೆ ನಾವು ಮಾಡ್ಕೋಬಾರ್ದು? ನಿಜದ ಎಚ್ಚರಿಕೆಯನ್ನು ಯಾಕೆ ಮಾಡ್ಕೋಬಾರ್ದು? ಮತ್ತು ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದೊಳಗೆ ಬಿದ್ದು ಜನ್ಮ ಅಂತ ತಿಳ್ಕೊಂತ ಹೊಂಟಿಯಲ್ಲೋ. ಸ್ವತಃ ನೀನ ವಿಚಾರ ಮಾಡಿ ನೋಡ್ಕೋ. ಇದನ್ನು ಅನುಭವಿಗಳ ಎಚ್ಚರಗೊಳಿಸ್ತಾರ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಉಳಿತೈತಿ, ಭರವಸಿಲ್ಲ, ನಂಬಿಕೆನೂ ಇಲ್ಲಲ್ಲ. ನಂಬಿಕೆ ಇಟ್ಕೊಂಡ್ರೆ ಅದು ಪರೋಕ್ಷ ಜ್ಞಾನ ಆಕೈತಿ. ಆಪ್ತವಾಕ್ಯದಲ್ಲಿ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಪರೋಕ್ಷ ಜ್ಞಾನ ಆಕೈತಿ. ಅವಾಗ ಅದು ಹೌದಪ್ಪ ಅಂತ ತಿಳ್ಕೊಂಡು ಮುಂದೆ ಅದರ ಅಭ್ಯಾಸದಾಗ ತೊಡಗಾಕ ಬರ್ತೈತಿ. ಪರೋಕ್ಷ ಜ್ಞಾನ ಆದಾಗ ಬರ್ತೈತಿ ಧ್ಯಾನ ಕುಂಡ್ರಾಕ. ನಂಬಿಗಿಲ್ಲ. ಯಾಕೆ ನಮ್ಗೆ ಧ್ಯಾನ ಕುಂಡ್ರಕ್ ಆಗವಲ್ದು ಅಂದ್ರೆ ನಂಬಿಗಿಲ್ಲ, ಪರೋಕ್ಷ ಜ್ಞಾನ ಆಗಿಲ್ಲ. ನಂಬಿಗಿದ್ರೆ ಪರೋಕ್ಷ ಜ್ಞಾನ ಆಕೈತಿ. ಯಾವ ಪರೋಕ್ಷ ಜ್ಞಾನ ಆಗೈತಿ ಯಾವ ಧ್ಯಾನ ಕುಂಡ್ರತಾನ. ಅವಾಗ ಪರೋಕ್ಷ ಆಕೈತಿ, ಸ್ವತಃ ಅನುಭವ ಬರ್ತೈತಿ. ಅದು ನಮಗಿನ್ನ ಪರೋಕ್ಷ ಜ್ಞಾನನ ಆಗಿಲ್ಲ, ನಂಬಿಗಿಲ್ಲ. ಹಂಗ ಕೇಳಿ ಅದೋಕ್ಯಾನು ಏನ್ ಬಿಡಪ್ಪ ಅಂತಾರ ಅವ್ರು. ಹಂಗ ಅದಿಲ್ಲ, ಯಾವ ಗೊತ್ತದ. ಯಾಕ್ರಿ ಮುಗುಲ್ ಮ್ಯಾಗಿನ ಸುದ್ದಿ ತೊಗಲ್ ಮಾನವೇನು ಬಲ್ಲ ಅನ್ಕೋತ ಅಡ್ಯಾಡ್ತಿರ್ತೇವೆ ನಾವು. ಯಾಕ್ರಿ ದೇವ್ರ ಅಂದ್ರೆ ಬ್ಯಾರೆ ನಾನಾ ದೇವ್ರ ಅಂತಾರಪ್ಪ ಅವ್ರ. ಹೌದಿಲ್ಲ? ಇದನ್ನ ಹೇಳ್ತಾರ ಅವ್ರು. ಹಂಗಾರ ಇವನು ಗುಡಿ ಗುಂಡಾರ ಯಾಕೆ ಮಾಡ್ತಾರ ಇವನ್ನ? ಯಾಕ್ರಿ ಇದೇ ತಿಳುವಳಿಕೆ ಲೋಕಾಯುತನಾಗಿ ಲೌಕಿಕ ವಿಧಿಗಳನ್ನ ಪ್ರತಿಕರಿಸುತ್ತೆ. ಬರೇ ಲೌಕಿಕ ವ್ಯವಹಾರದಾಗ ಬಿದ್ದ ಜನ್ಮ ಎಲ್ಲ ಹಾಳು ಮಾಡ್ಕೊಂಡೆಲ್ಲೋ. ಎಚ್ಚರಗೊಳ್ಳಲಿಲ್ಲ, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಲ್ಲಲ್ಲೋ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಗಿಲ್ಲಲ್ಲ. ಅದಕ್ಕೆ ನಂಬು ಜ್ಞಾನವನ್ನು ಹಂಬಲಿಸದಿರು ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಲದೊಳು ಸಿಲುಕಿ ನೀನು ಸಿಕ್ಕೊಂಡು ಬಿಟ್ಟಿ. ಇದರಿಂದ ಪಾರಾಗುದು ಯಾವಾಗ? ನೀನು ಕರ್ಮಜಾಲದಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕತ್ತೀವಿ. ಹೌದಿಲ್ಲ? ಅದನ್ನ ಮಾಡಿನೇ ಇದನ್ನ ಮಾಡಿನೇ, ದೇವ್ರು ನಡ್ಕೊಂಡೆ, ದಿಂದು ಗುಡಿಗೆ ನಡ್ಕೊಂಡೆ, ಜಪ ತಪ ಹೋಮ ಯಜ್ಞ ಯಾಗ ದಾನ ಇವೆಲ್ಲ ಜ್ಞಾನೋದಯವಾಗಲು ಕೋಟಿ ಭಾಗಿ ಒಂದಕ್ಕೆ ಸಮವಾಗುತ್ತಿರವು. ಅದಕ್ಕೆ ನಂಬು ಜ್ಞಾನವನ್ನು ಹಂಬಲಿಸದಿರು ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಲದೊಳು ಸಿಲುಕಿ ಮಾನವ ಅಂತ ಎಚ್ಚರಿಕೆ ಕೊಟ್ಟಾರ. ನಿಜಗುಣಾರು ಭಾಳ ಸ್ಪಷ್ಟವಾಗಿ ಇಟ್ಟಾರ ಅದನ್ನ. ಅವ್ರು ಯಾಕೆ ಒದ್ದಾಡ್ತಿದೀವಿ? ಅನುಭವಗಳು ಹೇಳಿದ ಮಾತು ಕೇಳು, ಚಂದ ಕೇಳದನ್ನ, ಕೇಳಿದ್ದನ್ನ ಮನನ ಮಾಡೋ, ನಿಧಿಧ್ಯಾಸನವನ್ನು ಮಾಡು. ಅವಾಗ ನಿನಗಿದು ಅನುಭವ ಬರ್ತದೆ. ಹಂಗೆ ಕೇಳಿ ಮನೆಗೆ ಎದ್ವಾರ ಮತ್ತು ಅದ ಚಾಳಿನ. ಹೌದಿಲ್ಲ? ಅಂತ ವಾತಾವರಣದೊಳಗೆ ಬರ್ತಿ, ಅದ ವಾಸನ ನಿನ್ಗೆ ಅದ ಬರ್ತೈತಿ. ಅಲ್ಲೇ ಸುಡ್ದಾಡ್ತಿ. ಯಾರ್ಯಾರಿಗೆ ಯಾವ ವಾಸನ ಇರ್ತೈತಿ ಅದ ಸಂಘದಾಗ ಸುಡ್ದಾಡ್ತಾನವ. ಅದರಿಂದ ಸಿಗ್ತೈತಿ ಅನ್ನೋ ಬುದ್ಧಿ ಐತಿ, ಅದಕ್ಕೆ ಓಡ್ತೈತಿ. ಹಂಗ ಒಂದು ಕೆಂಪಂಗಿ ಐತಿ ನೋಡ, ಕರಿಮಂಗಿನ ಸಂಘದಾಗ ಓಡಾಡ್ತೈತಿ. ಅದು ಅದ್ರಾಗ ಏನು ಸುಖ ಸಿಗ್ತೈತಿ, ಅದು ಸಂಘ ಬಿಟ್ಟು ಹೋಗಾಕಲ್ಲ ಅದು. ಹೌದಿಲ್ಲ? ಅವ್ರ ಸಂಘದಾಗ ಓಡಾಡ್ತೈತಿ, ಅದು ಹೆದರಿ ಅವು ಓಡ್ತಾವ. ಹೌದಿಲ್ಲ? ಹಂಗೆ ನಾವು ಇವ್ರ ಸಂಘ ಮಾಡಿ ಹಿಂಗೆ ಹಾಕೊಂಡು ಕುಂತೀವಿ. ಸಂಘದಂಗೆ ನಾವು ಮಾಡಿ ನಮ್ಮಂಥವೆಂದು ಆಗ್ಬೇಕು ಬಿಡು. ನೀನು ಇಂಥವು ಹೇಳವ್ರು ಯಾರು ನಿಮ್ಗೆ? ನೀನೇ ದೇವರಿದ್ದಿ ಅಂತ ಎಚ್ಚರಿಕೆ ಕೊಡವ್ರು ಯಾರದಾರ? ನೆನಪಿಗೆ ತಂದು ಕೊಡವ್ರು ಯಾರದಾರ? ಸಂಘದ ಪರಿಣಾಮ ಹಿಂಗಾಗೈತಿ, ನಮ್ಮನ್ನ ಈ ಸ್ಥಿತಿಗೆ ತಂದೈತಿ. ಏನ್ ಧೈರ್ಯ ಬರವಲ್ದ ನಮಗೆ? ಯಾಕ್ರಿ ನಾನಾ ದೇವರಿದ್ದೇನೆ ಅಂತ ತಿಳ್ಕೊಳ್ಳೋದು ಧೈರ್ಯ ಆಗವಲ್ದ ನನಗೆ. ಹೆಂಗ್ರಿಪ್ಪ ನಾ ಹೆಂಗ ಆಗ್ಬೇಕು? ಇದ ನಾನು ಬಾವು ಗಟ್ಟಿಯಾಗಿ ಬಿಡೈತಿ ಅಂತ ಸಂಘದ ಸಹವಾಸ ಮಾಡಿ. ಸಹವಾಸದ ಫಲ ಅಂತಾರಲ್ಲ, ಹಾಲು ಮೊಸರು ಮಾರೋರ ಸಂಘ ಮಾಡಿ ಗಂಡಸವ ಆ ಹೆಂಗಸೂರ್ ಸಂಘ ಹಳ್ಳಿಗೆ ಅವ ನಡ್ಕೊಂತ ಹೋಗಿ ಹಾಲು ಮೊಸರು ಮಾರಿ ಬರು ರೂಢಿ ಮಾಡಿ ಅವನು ಹೆಂಗಸೂರ್ ಸಂಘದಾಗಿದ್ದ. ನಾನು ಗಂಡಸನ್ನೋದ ಮರ್ತ್ಬಿಟ್ಟದ. ದಾರ್ಯಾಗ ಬರೋ ಮುಂದೆ ಹಾದ್ ನಡ್ಕೊಂತ ಹೋಗ್ಬೇಕು. ಅವಾಗ ಹಾವು ಬಂದ್ಬಿಡ್ತಂತ. ಅಯ್ಯವ್ವ ಯಾರು ಗಂಡಸೂರ ಇಲ್ಲ ಅಂತ.
ಮರ್ತು ಬಿಟ್ಟಕ್ಕೆ ಅದು ನಾನ ಗಂಡಸು ಅನ್ನೋದು ಗೊತ್ತಿಲ್ಲ. ಯಾರು ಗಂಡಸರು ಇಲ್ಲ ಅಂತ ಹಂಗ ನಾವು ದೇವ್ರ ನಾನು ಅನ್ನೋದನ್ನು ಮರ್ತು ಬಿಟ್ಟೇವಿ. ಇಂತಹ ಜಡಬುದ್ಧಿ ಜಡಸಂಗ ಮಾಡಿ ಜಡಭಾವ ಗಟ್ಟಿಯಾಗೈತಿ. ಬಿಡದನ ಈ ಸಂಘವನ್ನ ತೊರೆ. ಜಡಭಾವಂ ನೀಗು ಸನ್ನುತಿ ತನಗೆ ಸಂಪನ್ನವಾದ ಅರಿವುದು ನನ್ನಿ ಎಂದು ನಂಬೆಲೆ ಯೋಗಿ ನಿನ್ನ ಮುನ್ನಿನ ಜಡಭಾವಂ ನೀಗು. ಇಷ್ಟು ದಿನ ಏನು ತಿಳ್ಕೊಂಡಿಲ್ಲ, ಇದು ನಾನು ನಂದು ಅಂತ, ಇದು ನೀನಲ್ಲ. ನೀ ಎಷ್ಟು ಜನ್ಮ ಇದು ನೀನಂತ ತಿಳ್ಕೊಂಡ್ರು ಇದು ನೀನಾಗಕ್ಕೆ ಶಕ್ಯನಿಲ್ಲ. ದೇಹ ನೀನಲ್ಲ, ದೇವ್ರ ನೀನದಿ, ಅರೋ ನೀನದಿಯೋ. ನಿನ್ನನ್ನು ನೀ ಮರೆತ ತಪ್ಪಿಗಾಗಿ ದುಃಖ ಪಡ್ಲಿಕ್ಕೆ ಹತ್ತೀನಿ. ದುಃಖರಹಿತ ಆಗ್ಬೇಕನ್ನುವಂಗಿದ್ರೆ ನೀ ಯಾರು ಅನ್ನೋದು ಮೊದಲು ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರಿಗೆ ಇದನ್ನು ಮಾಡ್ಕೊಳಿಕ್ ಬರ್ತೈತಿ. ಅರಿವಿನ ಎಚ್ಚರಿಕೆಯನ್ನು, ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳಿಕ್ಕೆ ಅವಕಾಶದ. ಅದಕ್ಕೆ ಈ ಲಾಭವನ್ನು ಮಾಡ್ಕೊರಿ. ಮನುಷ್ಯ ಕುಲದ ಜನನದ ಲಾಭ. ನಾನೇ ದೇವರಿದ್ದೇನೆ ಅಂತ ತಿಳ್ಕೊಳ್ಳೋದು, ಅಂದಾಗ ನಿನಗೆ ಲಾಭ. ಮತ್ತು ನಾ ಅದೇನೆ ಹೆಣ್ಣದೇನೆ, ನಾ ಗಂಡದೇನೆ ಅಂತ ನಡಬರ್ಕ ಬಂದದ್ದನ್ನು ನಾನು ಅಂತ ತಿಳ್ಕೊಂಡಿಯಲ್ಲೋ. ಯಾವಾಗಲೂ ಇದ್ದ ವಸ್ತು ನೀನು, ಕೆಡಲಾರ್ದಂಥ ವಸ್ತು. ಇವೆಲ್ಲ ಕೆಟ್ಟ ಹೋಗ್ತಾವ. ಹೆಣ್ಣು ಶರೀರ ಇದ್ರು ಹೋಗ್ತೈತಿ, ಗಂಡು ಶರೀರ ಇದ್ರು ಹೋಗ್ತೈತಿ. ನಡಬರ್ಕ ತೋರಿ ನಡಬರ್ಕ ಬಂದದ್ದು ನೀನಲ್ಲ, ಯಾವಾಗಲೂ ಇದ್ದದ್ದು. ಏನ್ ಕೆಡಲಾರ್ದಂಥ ವಸ್ತು ನೀನದಿ ಅನ್ನೋದನ್ನು, ಯಥಾರ್ಥ ವಸ್ತುವಿನ ಜ್ಞಾನವನ್ನು ಮಾಡ್ಕೊ. ಅದಕ್ಕೆ ವಿದ್ಯಾ ಜ್ಞಾನ ಅಂತಾರೆ. ಅದು ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತದೆ. ಪ್ರತಿಯೊಬ್ಬ ಮಾನವನಿಗೆ ಇದು ಮಾಡ್ಕೊಳ್ಳುವಂಥ ಕೆಲಸಗಳು. ಅದಕ್ಕೆ ಬಂದದ್ದಿದು ಮನುಷ್ಯನ ಜನ್ಮಕ್ಕೆ ಬಂದಾಗ ನಿಜವಾದ ನಮ್ಮನ್ನು ನಾವು ತಿಳ್ಕೊಳಿಕ್ಕೆ ಅಂದ್ರೆ ಲಾಭ ಇಲ್ಲ. ಮತ್ತು ನಾವು ಅನ್ಯ ಭಾವನೆಯೊಳಗೆ ಅಲ್ಲದ್ದನ್ನು ಹಿಡ್ಕೊಂಡ ನಾ ಆದದೀನಿ, ನಾ ಹೆಣ್ಣದೀನಿ, ಗಂಡದೀನಿ ಅಲ್ಲದ್ದನ್ನು ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ. ಈ ಆರೋಪಿತ ಭಾವ ಎಲ್ಲ ತೆಗೆದು ಹಾಕುವ ದಶಿಂದ ಐತಿ ಇದು ಅಧ್ಯಾತ್ಮ. ಅಧ್ಯಾತ್ಮ ಎದ್ರ ಸಮತೈತಿ? ಅಧ್ಯಾಸವನ್ನ ಅಂದ್ರೆ ಈ ಆರೋಪಿತ ಭಾವ ಮಾಡ್ಕೊಂಡು ಅಧ್ಯಾಸ ಮಾಡ್ಕೊಂಡು ಕುಂತಿ. ದ್ಯಾಸಗೆಟ್ಟಿನಿ ಈಗ ನಿನ್ನ ದ್ಯಾಸ ಇಲ್ಲ ನಿನಗೆ. ದ್ಯಾಸಗೆಟ್ಟು ಏನೇನ ನಾ ಅಲ್ಲದ್ದನ್ನು ಹಿಡ್ಕೊಂಡು ಕುಂತ ಏನೇನೋ ಮಾಡ್ಕೊತ ಕುಂತಿ. ಅದಕ್ಕೆ ನಿನ್ನ ಧ್ಯಾಸ ಮಾಡ್ಕೋಬೇಕಾಗಿ ಅನುಭವಿಗಳನ್ನ ನೆನಪಿಗೆ ತಂದು ಕೊಡ್ತಾರ. ನೆನಪಿಗೆ ತಂದು ಕೊಟ್ಟದ್ದನ್ನು ನೆನಪಿಗೆ ತಂದ್ಕೊಂಡು ಇರೋ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ಈ ಜನ್ಮ, ಈ ಶರೀರ ಹೋಗೋದ್ರೊಳಗಾಗಿ ಈ ಕೆಲಸ ಮಾಡ್ಕೊ. ಬಾಕಿ ಜನ್ಮದಾಗಿದ ಅವಕಾಶನೇ ಇಲ್ಲ, ನೀನು ತಿಳ್ಕೊಳಕ್ಕೂ ಬರೋದು. ಇದು ಅರಿವಿನ ಜನ್ಮ, ಇದು ಜಾಗೃತ. ಇಲ್ಲಿ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಇಂಥ ಅವಕಾಶ ಪುನಃ ನಿನಗೆ ಎಂದೂ ಸಿಗುದಿಲ್ಲ. ನಿನಗೆ ಏನೋ ಚಾನ್ಸ್ ಸಿಕ್ಕೈತಿ ನಿನಗೆ. ಮನುಷ್ಯನ ಜನ್ಮಕ್ಕೆ ಬಂದು ಮುಕ್ತ ಆಗಕ್ಕೆ ಅವಕಾಶ ಐತಿ. ಮಾನವ ಮಾತ್ರಗೆಲ್ಲ ಮುಕ್ತಿಯನ್ನು ಹೊಂದಲಿಕ್ಕೆ ಇದು ಅವಕಾಶ ಅದ. ಅದಕ್ಕೆ ಇದರ ಲಾಭವನ್ನು ಮಾಡ್ಕೊರಿ. ಎಲ್ಲ ಕೆಲಸ ಬಿಟ್ಟಾದರೂ ನಿಜವನ್ನು ತಿಳ್ಕೊಂಡು ಮುಕ್ತ ಆಗೋ ಪ್ರಯತ್ನವನ್ನು ಮಾಡಿ. ಅಲ್ಲದ್ದನ್ನು ಹಿಡ್ಕೊಂಡು ಜನ್ಮ ಅಂತ ತಿಳ್ಕೊಂತ ಬಂದು ಮತ್ತು ಅದ ಭಾವ ಗಟ್ಟಿಗೊಳಿಸಿದೆ ಅಂದ್ರೆ ಮತ್ತು ಪುನರಪಿ ಜನನ, ಪುನರಪಿ ಮರಣ. ಇದರಿಂದ ಬಿಡುಗಡೆ ಹೊಂದೋದು ಯಾವಾಗ? ಹುಟ್ಟಿದ ಯಾಕಪ್ಪ ಅಂದ್ರೆ ಮತ್ತೆ ಸಾಯಕ, ಸತ್ಯ ಯಾಕಾದ್ರೆ ಹುಟ್ಟಾಕ. ಹುಟ್ಟು ಸಾವುಗಳು ಇದ್ರಾಗ ಸಿಕ್ಕೊಂಡು ಒದ್ದಾಡೋದು ಅದಕ್ಕೆ ಬೇಕಾಗಿ. ಅದಕ್ಕೆ ಭವಮಾಲೆ ಅಂತ. ನಿಜವನ್ನ ನೀ ತಿಳ್ಕೊಂಡ್ಬಿಟ್ಟೆ ಅಂದ್ರೆ ನಿನಗೆ ಭವಮಾಲೆನ ಈ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಆಗ್ಬಿಡ್ತದೆ. ಇದಕ್ಕೆ ಮೋಕ್ಷ ಅಂತಾರೆ. ಅದಕ್ಕೆ ಮುಕ್ತಿ ಹೊಂದ್ಬೇಕನ್ನೋ ಇಚ್ಛಾ ಜರ ಇದ್ರೆ ಇವುಗಳ ಅಪೇಕ್ಷೆಯನ್ನು ಮಾಡಕ್ ಹೋಗ್ಬೇಡ. ಜಗತ್ತಿನ ವಸ್ತುಗಳ ಅಪೇಕ್ಷೆಯನ್ನು ಎಂದೂ ಮಾಡಕ್ ಹೋಗ್ಬೇಡ. ಇವೆಲ್ಲ ನಮ್ಮನ್ನು ಕೊಲ್ತಾವು, ವಿಷ ಅಂತ ತಿಳಿದು ಕೈ ಬಿಡೋದು. ವಿಷಯಗಳ ಅಪೇಕ್ಷೆ ಮಾಡಕ್ ಹೋಗ್ಬೇಡ. ಮಾಡಿದೆ ಅಂದ್ರೆ ನೀನು ಜನ್ಮಾಂತರ ಹುಟ್ಟು ಸಾವುಗಳಿಗೆ ಒಳಗಾಕಿನಿ. ವಿಷಯದ ಆಶಾ ಅದು ಜನ್ಮ ಬರ್ತೈತಿ ನಿನಗೆ. ಮತ್ತೆ ಜಗತ್ತಿನಿಂದ ಏನಾರ ಬೇಕಂತ ನಿನಗೆ ಇಚ್ಛಾ ಆದ್ರೆ ಬಂತು ನಿನಗಲ್ಲಿ. ಜನ್ಮವು ವಿಷಯಗಳ ಮೇಲಿನ ಪ್ರೀತಿ ರಾಗದಿಂ ಬೇರಿನ್ನು ಭವಬೀಜ ಮುಂಟೆ ಬೀಜ ತಯಾರಾತೆ. ಎದರದರ ಮ್ಯಾಗ ಪ್ರೀತಿ ಇಟ್ಟೆ ಅಂದ್ರೆ ಜನ್ಮ ಬಂತು ನಿನಗೆ. ಹುಟ್ಟಾಕಸ್ತೈತೆ ಅದ ಮೆಳಿಕೆ ಹೊಡಿತೈತಿ, ಚಾಲೂ ಆತಿ ನಿನಗೆ. ಅದಿಲ್ಲ ಅಜ್ಞಾನ ಆವರಿಸಿ ಬಿಡ್ತದೆ ನಿನಗೆ. ರಾಗದ ಮೋಹಕ್ಕೆ ಬಿದ್ದು ಬಿಟ್ಟೆ ಅಂದ್ರೆ ಮುಗಿದು ಹೋಗುತ್ತೆ. ಇದರಿಂದ ಕಡೆಕಾಗುವುದು ಯಾವಾಗಲೂ. ಈ ಮೋಹವನ್ನು ನಾಶ ಮಾಡಿಕೊಂಡಾಗ ನೀವು ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಕ್ಕೆ ಬರ್ತದೆ ನಿನಗೆ. ಈ ಮೋಹ ಕ್ಷಯ, ಅದಕ್ಕೆ ಮೋಕ್ಷ ಅಂದಾರ. ಮೋಹನವನ್ನು ನಾಶ ಮಾಡುವ ವಿಷಯದ ವ್ಯಾಮೋಹ ಐತಲ್ಲ, ಅದ ನಿಮ್ಮ ಹುಟ್ಟಾಕರ್ತದೆ. ಇವ ವಿಷಯ ವಸ್ತುಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು 5 ಬಿಟ್ಟು ಇವು 5ರ ಮ್ಯಾಗಿನ ವ್ಯಾಮೋಹವನ್ನು ಪೂರ್ಣ ಸ್ವಲ್ಪ ಉಳಿದಂತೆ ನಾಶ ಮಾಡುತ್ತೆ. ನೀನು ಕಲ್ಪಿಸ್ಕೊಂಡು ಕೂತಿ ಅವುಗಳಲ್ಲಿ ಸುಖ ಆಯ್ತಂತ. ಅವೇನು ಬಂದು ನಿನ್ನ ಕರೆದಿಲ್ಲ. ಅವು
ಏನು ವಿಷಯ ವಸ್ತುಗಳು ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ, ನಾವು ಸುಖ ಕೊಡ್ತೀವಿ ಬಾ ನಿನಗಂತ ಆಮಂತ್ರಣ ಕೊಟ್ಟಿಲ್ಲ ಅವು. ಏನು ಸುಖ ಕೊಡ್ತೇನೆ ಬಾ ಅಂತ ಕರ್ದಾಳ ನಿನಗೆ? ನೀನು ಆಕೆ ಅಂತೇಳಿ ಸುಖ ಐತೆ ಅಂತ ಕಲ್ಪಿಸ್ಕೊಂಡು ಕುಂತಿ. ಗಂಡ ಕರ್ದಾನ, ಮಕ್ಕಳು ಸುಖ ಕೊಡ್ತೇವಿ ನಾನು ಹಡಿ ಅಂತ ಹೇಳ್ಯಾವ ನಿನಗೆ? ಹೊಲ ಸುಖ ಕೊಡ್ತೈತಿ ನಾನು ಹಿಡಿ ಅಂತ ಹೇಳಿತೇನೆ? ಅದು ಇಲ್ಲ, ನೀನೇ ಕಲ್ಪಿಸ್ಕೊಂಡು ಕುಂತಿ. ಅದಲ್ಲ ಕಲ್ಪಿಸ್ಕೊಂಡ ಹಂಗಾರೆ ಐತೇನ? ಹಂಗಾರ ಅಂದ್ರೆ ನಾನು ಸುಳ್ಳ ಇದ್ರ ಬೆನ್ನು ಹತ್ತೀನಲ್ಲ, ಕಲ್ಪನಾದ ಬೆನ್ನು ಹತ್ತೀನಲ್ಲ, ಹಿಂದಗಡೆ ಹೊಳಿತೈತಿ ನನಗೆ. ನೀನು ಹುಚ್ಚಾಟ್ಕಂಡು ನಿನಗ ನಗಿ ಬರ್ತೈತಿ, ಏನಪ್ಪ ಇದು ಸುಳ್ಳಾಟಿದು ಹುಚ್ಚರ ಶಾಂತಿಪ್ಪ ಇದನ್ನ ಅಂತ. ಇಲ್ಲದಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಅದರ ಬೆನ್ನು ಹತ್ತಿಟ್ಟು ಎಲ್ಲರೂ ಅದ. ಜಗತ್ತೆಲ್ಲ ಹುಚ್ಚರ ಸಂತಿನ. ಅದು ಎಲ್ಲೋ ಒಬ್ಬವ, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬವ ತಿಳಿದವ. ಅಂಥವ್ರ ಮಾತು ಯಾರು ಕೇಳ್ತಾರೋ? ನಮ್ಮನ್ನು ಯಾರು ನಂಬ್ತೀರಿ ನೀವು? ನಂಬುದಿಲ್ಲ ನೀವು. ಮತ್ತು ಯಾರನ್ನ ನಂಬೋರು ನೀವು? ಚಲೋತಂಗ ಬಾಳೆ ಮಾಡು, ಹೆಂಡತಿ ಮಾಡ್ಕೋ, ಗಂಡನ ಮಾಡ್ಕೋ, ಹೊಲ ಹಿಡಿ, ನೌಕರಿ ಹಿಡಿ, ಹೌದಿಲ್ಲ, ಮಜಾ ಮಾಡ, ಹೌದಿಲ್ಲ. ಅದನ್ನ ಅಂಥವ್ರ ಮಾತ್ರ ನಂಬೋರು ನೀವು, ಹೌದಿಲ್ಲ. ನಿಜವನ್ನ ತಿಳ್ಕೋಬೇಕು, ಅದನ್ನ ಎಚ್ಚರಿಕೆ ಇದ್ದಕ್ಕಿದ್ದಂಗೆ ಹೇಳೋರು ಮಾತು ನಂಬುದಿಲ್ಲ ನೀವು. ಸುಳ್ಳು ಹೇಳೋರು ಮಾತು ನಂಬ, ಹೌದಿಲ್ಲ. ಮತ್ತು ಅಜ್ಞಾನದ ಕೆಡವವ್ರನ್ನ ನಂಬೋರು ನೀವು. ಇದರಿಂದ ಪಾರಾಗಬೇಕು ಅನ್ನುವಂಥ ದಾರಿ ತೋರಿಸೋರ್ ಮಾತು. ಮುಕ್ತಿ ದಾರಿ ತೋರಿಸಿದ್ರೆ ಯಾರು ನಂಬೋದಿಲ್ಲ ಅದನ್ನ, ಹೌದಲ್ಲ. ಬೀಳ್ಬೇಡ, ಇನ್ನು ಮತ್ತೆ ಮಬ್ಬಿಗೆ ಬೀಳ್ಬೇಡ, ಇದಕ್ಕೆ ಪಾರಾಗಿನ್ನ. ಏನಾರ ಮ್ಯಾಮೋಕ ಬಿದ್ದಂದ್ರೆ ನಿನಗೆ ಜನ್ಮ ಬರ್ತದೆ. ಅದ್ರ ಇಚ್ಛಾ ಮಾಡಿದ್ರೆ ಬಂತು ನಿನಗೆ. ಯಾವುದು ಇಚ್ಛಾ ಮಾಡಕ್ ಹೋಗ್ಬೇಡ. ಏನೂ ಬೇಡಪ್ಪ ಈ ಜಗತ್ತಿನ ತೋರಿಕೆ ಒಳಗಿಂದ ಏನೂ ಆಗಬಾರ್ದನ್ನ ಅವ್ರು ಯಾರದಿರಿ ನನಗೆ ಎದುರಿದ್ರಾಗಂತಿದ್ರು ಅಜ್ಜವ್ರು. ನನಗೆ ಈ ತೋರಿಕೆ ಒಳಗಿಂದ ಏನೂ ಆಗಬಾರ್ದಪ್ಪ, ನಮ್ಗೆ ಎಲ್ಲವೂ ಹೋಗಲಿ, ಏನೂ ಆಗದಂಗ ಹೋಗ್ಲಿಪ್ಪ ನಮ್ಗೆ. ಹೋಗುದನ ಅದ, ಏನಾರ ಆಗೇನಂದ್ರೆ ಅದು ಹೋಗುದನ ಅಲ್ಲ. ಹೋಗುದಾಗ ಏನ್ ಮಾಡವ? ಆಗದೆ ಹೋಗದೆ ಯಾವಾಗಲೂ ಇರುವಂತಹದ್ದು ಯಾವ್ದೈತಿ ಅದ್ರ ಕಡೆ ಎಲ್ಲ ಕೊಡೋದು. ಅದು ಎಲ್ಲಿ ಆಗೈತಿ ನೋಡ್ಕೊ, ನಿನ್ನಲ್ಲಿ ಏನಾರ ಆಗೈತೆ ನೋಡ್ಕೊ. ಏನು ಆಗುವಿಕೆ ಎಲ್ಲ ನಿನ್ನಲ್ಲಿ ಇಲ್ಲ. ಮನಸ್ಸಿನಾಗ ಆಗೈತಿ, ಶರೀರದೊಳಗೆ ಏನಾರ ಆಗೈತಿ, ನಿನ್ನೊಳಗೆ ಏನಾರ ಆಗೈತೆ ನೋಡ್ಕೊ. ಅರಿವಿನಲ್ಲಿ ಏನಾರ ಆಗೈತೆ ನೋಡ್ಕೊ. ಇರುವಿನಲ್ಲಿ ಏನಾರ ಆಗೈತೆನ? ಇರುವಿಕಿನೇನು ಇನ್ನು ತೋರಿಕಿನೇನು? ತೋರಿಕೆಯಾಗ ಏನಾರ ನನಗ ಆಗೈತೆ. ಶರೀರದಾಗ ಏನಾರ ಶರೀರ ತೋರಿಕೆ, ಅದು ಇರುವಿಕೆ ಅಸ್ತಿತ್ವ ಇಲ್ಲ ಅದಕ್ಕೆ. ನಡಬರ್ಕ ತೋರಿದ್ದು ನಡಬರ್ಕ ಹೋಗೋದದು. ಮೊದಲು ಇಲ್ಲ, ಕೊನೆಗೂ ಅದಿಲ್ಲ. ಮಧ್ಯದಲ್ಲಿ ನಿನಗುಂಟೆ ತೋರಿಕೆ, ತೋರಿಕೆಗೆ ಅಸ್ತಿತ್ವ ಇಲ್ಲ. ಆ ತೋರಿಕೆಗೆ ಆಧಾರವಾಗಿರ್ತಕ್ಕಂಥ ಇರುವಿಕೆ ಏನೈತಿ ಅದ್ರ ಕಡೆ ಎಲ್ಲ ಕೊಡು. ಅಂದಾಗ ನಿನಗೆ ಇದು ಅನುಭವ ಬರ್ತೈತಿ. ಅದಕ್ಕೆ ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವರ ಹತ್ರ ಹೋಗಿ ಅದನ್ನು ಕೇಳ್ಕೊ, ಗಟ್ಟಿ ಮಾಡ್ಕೊ. ಅದರ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅಂದಾಗ ಇದು ನಿನಗೆ ಅನುಭವಕ್ಕೆ ಬಂತಂದ್ರೆ ಅವಾಗ ನಿನಗೆ ಇದರಿಂದ ಬಿಡುಗಡೆ ಆಕೈತಿ. ಹುಟ್ಟು ಸಾವುಗಳಿಂದ ಪುನಃ ನಿನಗೆ ಇದರ ಭಾವಕ್ಕೆ ಬರ್ದಂಗೆ ಮಾಡ್ಕೊ. ಇಲ್ಲಾಂದ್ರೆ ಮತ್ತು ಬರಾವಣ ನೀನು ಸಿಗ್ತೈತಿ ಅನ್ನೋ ಬುದ್ಧಿ ಇತ್ತಂದ್ರೆ ಮತ್ತು ಬರಾವಣ ಇವ, ಅದು ಲೋಪ ಆಗ್ಬೇಕು ನೋಡ್ರಿ. ಈ ಜಗತ್ತಿನಾಗ ಏನಾರ ಮಾಡಿ ಏನಾರ ಹೊಂದಬೇಕನ್ನೋ ಆಶೆ ಉಳಿಬಾರ್ದು ನಿನಗೆ. ಪೂರ್ಣ ನಾಶ ಮಾಡ್ಕೊ. ಅದು ಎದರಿಂದ ನಾಶ ಆಕೈತಿ ಅಂದ್ರೆ ಈ ತಿಳುವಳಿಕೆ ನಮಗೆ ಆಗ್ಬೇಕಾದ್ರೆ ಜ್ಞಾನನ, ನಮ್ಮ ನಿಜದ ಜ್ಞಾನ, ನಾವು ಯಾರಿದ್ದೀವಿ ಅನ್ನುವಂಥ ಜ್ಞಾನ ಮಾಡ್ಕೊಂಡಾಗ ಎಳ್ಳಷ್ಟು ಲವಲೇಶನೂ ಈ ಜಗತ್ತಿನ ಅಪೇಕ್ಷೆ ಉಳಿದಿಲ್ಲ ನಮಗೆ. ಅದಕ್ಕೆ ಜ್ಞಾನವನ್ನು ಮಾಡ್ಕೊ ಮನುಷ್ಯ. ಜ್ಞಾನ ಮಾಡಿಕೊಡಲಿ ನೀ ಅದು ಬೇಕು ಇದು ಬೇಕಂತ ಅದರ ಮ್ಯಾಗಿನ ವ್ಯಾಮೋಹ ಇಟ್ಟುಕೊಂಡು ಅವುಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡಿ ಆ ಕರ್ಮಕ್ಕೆ ತಕ್ಕಂಗೆ ಜನ್ಮಾಂತರ ತಿರುಗಬೇಕಾಗತ್ತೆ ನೋಡಿ. ಇದರಿಂದ ಕಡೆಗೆ ಆಗ್ಬೇಕನ್ನುವಂಗಿದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊ. ನೀ ಯಾರದು ಯಥಾರ್ಥ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಇನ್ನೊಂದು ಬೇಡಿಕೆನ ಉಳಿದಿಲ್ಲ ನಿನಗೆ. ನಾನಾ ಅದೇನು ಆನಂದ ಸ್ವರೂಪನಾದ, ಇನ್ನೇನು ಬೇಡಲಿ ಅಂತ. ನಾವು ಬೇಕಾದ ವಸ್ತು ದೊರೆತ ಮ್ಯಾಗ ಯಾಕ್ರಿ, ನನಗೆ ಬೇಕಾದ ವಸ್ತು ನನಗೆ ಸಿಕ್ಕ ಮ್ಯಾಗ ಬೇಡಿಕೆಯಲ್ಲಿ ಉಳಿದೈತಿ ಹೇಳಿ. ಬೇಡುದನು ಇಲ್ಲದಕ್ಕೆ ಬೇಡ್ತಾನ. ಇಲ್ಲ ಅಂತ ಹೇಳಿ ತಿಳ್ಕೊಂಡ ನಾನ ಅದಲ್ಲ ಅಂತ ತಿಳ್ಕೊಂಡ ಅನ್ಯದ್ರಾಗ ಹುಡುಕಾಕತ್ತಾರ. ನೀನ ಅದ ಅನ್ನೋ ತಿಳುವಳಿಕೆ ನನಗೆ ಗಟ್ಟಿ ಆತಂದ್ರೆ, ಅನುಭವಕ್ಕೆ ಬಂತಂದ್ರೆ ಅನ್ಯದ್ರಾಗ ಹುಡುಕೋದಿಲ್ಲ, ತಪ್ಪಿಡ್ತೈತಿ. ನಾನೇ ಆ ಸುಖ ಸ್ವರೂಪದೇನಿ, ಪರವಸ್ತುನ ದೇವರೇ ನಾನದೇನು ಅನ್ನೋದು ಒಳದ ಮ್ಯಾಗ ಅಲ್ಲಿ ಹುಡುಕು ಕೆಲಸ ಏನೈತೆ ಮುಂದೆ ಎಲ್ಲ ತಪ್ಪಿಡ್ತೈತಿ. ಅದಕ್ಕೆ ಮುಕ್ತಿ ಅಂತಾರ. ಏನ್ ನೀನು ಅನ್ಯದ್ರಾಗ ಹುಡುಕಾಕೊಟ್ಟಿ ನಿನ್ನ ಬಿಟ್ಟ
ನೀನ ಅದೇ ಇದೆಯನ್ನು ಮೊದಲು ನಿನ್ನ ನಿಜವನ್ನು ನೀ ತಿಳ್ಕೊ, ನಿನ್ನ ಎಚ್ಚರಿಕೆಯನ್ನು ಮಾಡ್ಕೊ. ಅಜ್ಞಾನ ಮುಸುಕಿ ಬಿಡೋದು ನಿನಗೆ. ಅಜ್ಞಾನದಿಂದ ಅನ್ಯಥಾ ಜ್ಞಾನ ಗಟ್ಟಿ ಹಾಕೊಂಡು ಕುಂತೈತಿ. ನೀನು ಅಲ್ಲದ ನೀನಂತ ತಿಳ್ಕೊಂಡು ಕೂತಿ, ನಿನ್ನನ್ನು ನೀ ಮರೆತ. ನೀ ಯಾರದೇನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನೀನಲ್ಲದ ಭಾವನೆ ಎಲ್ಲ ಹೋಗ್ತೈತಿ. ಜೀವಭಾವ ತಾನಲ್ಲದನ್ನು ತಾನಂತ ತಿಳ್ಕೊಂಡು ಏನು ವ್ಯವಹಾರ ಮಾಡ್ತೇವಲ್ಲ, ಹುಟ್ಟು ಸಾವುಗಳಿಗೆ ಒಳಗಾಕೊಂಡು ಕುಂತೀವಲ್ಲ, ಇದಕ್ಕೆ ಜೀವಭಾವ ಅಂತಾರೆ. ಇದು ತನ್ನ ತಿಳುವಳಿಕೆ ಮಾಡ್ಕೊಂಡಾಗ ಇದೆಲ್ಲ ಜೀವಭಾವ ನಾಶಕ್ಕೆ. ಯಥಾರ್ಥ ಜ್ಞಾನ ಮಾಡ್ಕೊ, ತನ್ನ ಭಾವನೆಯನ್ನು ಯಥಾರ್ಥ ಜ್ಞಾನ, ತನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಅನುಭವಿಗಳು ಇದನ್ನು ಎಚ್ಚರಗೊಳಿಸ್ತಾರೆ. ಅದಕ್ಕೆ ಎಚ್ಚರ ಆಗು. ಆ ಪರಬ್ರಹ್ಮ ಸ್ವರೂಪನ ನೀನದೀಯೋ, ಅಲ್ಲದನ್ನು ಇಲ್ಲದನ್ನು ಯಾಕೆ ಕಲ್ಪಿಸ್ಕೊಂಡು ಕುಂತೀಯ? ಅದು ಅನ್ಯಥಾ ತಿಳುವಳಿಕೆಯನ್ನು ತೆಗೆದು ಹಾಕಿದನು. ಯಥಾರ್ಥ ಜ್ಞಾನ ಮಾಡ್ಕೊ, ನೀ ಏನಿದಿ ಬ್ರಹ್ಮ ಸ್ವರೂಪನ ಅದೀಯನು. ಇದು ಅನುಭವಕ್ಕೆ ಬಂದಾಗ ಅವಾಗ ನಿನಗಿದು ಸಂಕಟ ತಪ್ಪು. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ, ಅಂದಾಗ ಜ್ಞಾನ. ಸಮಾಧಿಯನ್ನು ಹೊಂದಲಿಕ್ಕೆ ಅದನ್ನು ಅಭ್ಯಾಸ ಮಾಡನೆ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡು ನೀನು ಯಾರು, ನಿನ್ನ ನಿಜ ಸ್ವರೂಪ. ಬರೀ ಮಾಹಿತಿ ಮಾಡ್ಕೊಂಡ್ರೆ ಅದು ಹೋಗುದಿಲ್ಲ, ಜನ್ಮಾಂತರಗಳು ಬರುವ ನಾವು. ಬರೀ ಮಾಹಿತಿ ಮಾಡ್ಕೊಂಡ್ರೆ ಜನ್ಮ ತಪ್ಪೋದಿಲ್ಲ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ, ಅಭ್ಯಾಸದೊಳಗೆ ತೊಡಗಿ ನಿರಂತರ ಆ ಅಭ್ಯಾಸದಾಗ ತೊಡಗಿ ಧ್ಯಾನ ಕೂತ ಸಮಾಧಿಯನ್ನು ಹೊಂದಿ ಶ್ರವಣ ಮನನ ನಿಧಿಧ್ಯಾಸನ ಈ ಪರಿಪಕ್ವಾದಾಗ, ಶ್ರವಣದ ಮುಖಾಂತರ ಮನನದ ಮುಖಾಂತರದ ಗಟ್ಟಿಯಾದಾಗ ನಿಧಿಧ್ಯಾಸನ ಪಕ್ವಾದಾಗ ಸಮಾಧಿ ಸಿದ್ಧಿಸ್ತದೆ. ಬುದ್ಧಿ ವಿಶ್ವಮದ್ದೆಲ್ಲ ಕೈಬಿಟ್ಟು ಸಮಭಾವದೊಳಗಿದ್ದಾಗ ನಿಜವಾದ ಇರುವಿನ ಅನುಭವ ನಮಗೈತಿ. ಅದಕ್ಕೆ ಸಮತ್ವ ಸ್ಥಿತಿಯನ್ನು ನಾವು ಹೊಂದಬೇಕಾಗೈತಿ. ವಿಶ್ವಮದ್ದೆಲ್ಲ ಹೋಗ್ಬೇಕು, ಅಂದಾಗ ಇರುವಿನ ಅನುಭವ ನಮಗೈತಿ. ಅವಾಗ ಸಮಾಧಿ ಸಿದ್ಧಿಸ್ತದೆ. ಅವಾಗ ಕನ್ನಡಿದ್ದಂಗೆ ನಾನು ಯಾರಿದ್ದೇನೋ ಅನ್ನುವಂಥ ಅನುಭವ, ನಾನೇ ಆನಂದ ಸ್ವರೂಪ ಇದ್ದೇನೆ, ದೇವರಿದ್ದೇನೋ ಅನ್ನೋಂಥ ಅನುಭವ ನನಗೆ. ಅವಾಗ ಇದರ ಹುಚ್ಚು ಹೋಗ್ತೈತೆ ನನಗೆ. ಅಲ್ಲದ ಭಾವನೆ ಎಲ್ಲ ಕೈ ಬಿಡ್ತಾನೆ, ತನ್ನ ಭಾವದೊಳಗೆ ಉಳ್ಕೋತ. ಇದ ನಿಜವಾದ ಮೋಕ್ಷ. ಇದಕ್ಕೆ ಕೈವಲ್ಯ ಮೋಕ್ಷ ಅಂತ ಕರೀತಾರೆ. ಅದನ್ನು ನಾವು ಪಡಿಬೇಕಾಗಿದೆ. ಇದ್ರ ಬೆನ್ನ ಹತ್ತಿರ ಎಂದು ಪಡಿತೀವಿ ನಾವು. ಮತ್ತು ಇದ್ರ ಮೇಲೆ ಅಮೋಘ ಬಿದ್ದೆ ಅಂದ್ರೆ ಹೋಗ್ತೀನಿ ನೀನು, ಮತ್ತು ಜನ್ಮ ಅಂತ ತಿರುಗು ಪಾಳೆ ಬರ್ತದೆ. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾಡಿ ಕೆಟ್ಟು ಹೋಗುವಂಥ ಶರೀರಾತಿ ವಸ್ತುಗಳ ಮ್ಯಾಗಿನ ಮಾವ ಹೋಗೈತನ್ನು ನೋಡ್ಕೊ. ಏನಿನಂತೆ ಹಂಗ ಐತಿವೋ ಏನ, ಮತ್ತು ಯಾಕ್ರಿ ಒಂದು ಇಟಾರ ಕಡಿಮೆ ಆಗೈತಿ ನೋಡ್ಕೊ. ಪರಿವರ್ತನೆ ಆಗ್ಬೇಕಿಲ್ಲ. ಎಷ್ಟು ಹೇಳಿರು ಕೇಳಿರು ಏನೂ ಆಗಿಲ್ಲ, ಮತ್ತು ಅದರಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತೈತಿ, ಹಣಿಕೆ ಹಾಕೊಂತ ಕುಂತೈತಿ. ಅವ ಬೇಕನ್ನೋದೈತಿ. ಬೇಡಿಕೆ ಉಳ್ದೈತೆ ನೋಡ್ಕೊ, ಹೋಗೈತಿವ. ಏನೂ ಬೇಡಪ್ಪ ಇನ್ನು ಮ್ಯಾಗ ಜಗತ್ನಾಗ ಏನೂ ಬೇಡೋದು ಬೇಡ. ನಾ ಜಗತ್ತಿನದು ಅಲ್ಲಿಪ್ಪ. ಅವು ಬಯಕೆಗಳ ಇದ್ವು ಅಂದ್ರೆ ಬೇಡಿಕೆ ಹಂಗೆ ಕಾಡ್ತಾವು. ಅದನ್ನ ಮಾಡೋ ಸಂಬಂಧ ತೀರ್ತೈತಿ, ಕರ್ಮ ಮಾಡಕ್ಕೆ ಹಸ್ತೈತಿ. ಯಾವುದು ಬೇಕಂತಿ ಅದನ್ನು ಪಾದಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ನೀವು ಮಾಡಬೇಕು. ಹೌದಿಲ್ಲ? ಬೇಕನ್ನು ಬೇಡಿಕೆ ಇತ್ತಂದ್ರೆ ಅದು ತೀಕಾಕ್ ಹಸ್ತೈತಿ. ಅದು ಯಾವುದೂ ಬೇಡಪ್ಪ ಅಂದ್ರೆ ನೀನು ತೀಕೋದೆಲ್ಲ ತಪ್ಪಿ ಹೋಗ್ತೈತಿ. ಕರ್ಮಗಳ ಅವಶ್ಯಕತೆ ಇಲ್ಲ. ನಿಜವನ್ನು ತಿಳಿದ ಮ್ಯಾಗ ಕರ್ಮಗಳ ಕಾಟ ಎಲ್ಲ ತಪ್ಪಿ ಹೋಗ್ತೈತಿ. ನಿಜವನ್ನು ಅರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಅವ ಪುಣ್ಯದ ಒಡಗೂಟ. ಯಾವ ದೇವರಿಗೆ ನಡ್ಕೋಬೇಕು ನಾವು? ಅನ್ಯವಾಗಿ ಏನೈತೆ ಅಲ್ಲಿ? ಯಾವೂ ಇಲ್ಲ. ನನ್ನ ಹೊರತು ಇನ್ನೊಂದಕ್ಕೆ ಅಸ್ತಿತ್ವ ಇಲ್ಲ ಅನ್ನುವಂಥ ತಿಳುವಳಿಕೆ ಗಟ್ಟಿ ಆತಂದ್ರೆ ಅವಾಗ ಭಯಭೀತಿ ಇಲ್ಲ, ಯಾವ ಬಯಕೆಗಳು ಕಾಡುದಿಲ್ಲ. ಅವಾಗ ಮಸ್ತ್ ಇರ್ತಾನವ, ಆರಾಮ ತನ್ನ ಭಾವದೊಳಗೆ ನೆಲೆಯಾಗಿ, ಆತ್ಮಭಾವದಲ್ಲಿ ನೆಲೆಯಾಗಿ, ಮನಸ್ಸು ನೆಲೆಯಾಗಿ ನಿಂತೀವಿ ಅಂದ್ರೆ ಏನೂ ಉಳಿದಿಲ್ಲ. ಅದಕ್ಕೆ ಮುಕ್ತಿ ಅಂತಾರೆ. ಅದನ್ನು ನಾವು ಮಾಡ್ಕೋಬೇಕಾಗೈತಿ. ಇಲ್ಲ ಒಳಗೆ ಇವೆಲ್ಲ ಬಯಕೆಗಳಿದ್ವು ಅಂದ್ರೆ ಮತ್ತು ನಿಮ್ಮನ್ನು ಹುಟ್ಟಾಕಿಸ್ತೈತಿ. ಅದು ಬೇಕು ಇದು ಬೇಕಂತ. ಎಲ್ಲ ನೀವು ಬೇಡುವ ವಸ್ತುಗಳು ಇದಕ್ಕಿದ್ದಂಗೆ ಇರುವುದಿಲ್ಲ. ಕೆಟ್ಟು ಹೋಗೋದನ್ನು ಬೇಡ್ತೀಯಲ್ಲ. ಕೆಡಲಾರ್ದಂಥದ್ದು ಯಾವುದೈತಿ ಅದ ನೀನದಿ ಅನ್ನೋದನ್ನು ತಿಳ್ಕೊ. ಕೆಡಲಾರ್ದಂಥ ವಸ್ತುನ ನಾನು ಅದೇನಂದು ಅಂತ ಇದಕ್ಕೆ ಜ್ಞಾನ ಅಂತಾರೆ, ಆತ್ಮಜ್ಞಾನ. ಅದನ್ನು ಬಿಟ್ಟುಕೊಟ್ಟೆ ನೀವು ಉಳ್ಕಿದ್ದ ವಸ್ತುಗಳ ತಿಳುವಳಿಕೆ ಮಾಡಿಕೊಂಡ್ರು ಎಲ್ಲ ಕೆಟ್ಟು ಹೋಗೋನು. ಜಗತ್ತಿನ ವಸ್ತುಗಳ ಜ್ಞಾನ ಎಷ್ಟೇ ನೀವು ಮಾಡ್ಕೊಂಡೆ ಯಾಕಾದ್ರು ಎಲ್ಲ ಕೆಟ್ಟು ಹೋಗೋನು. ಅದಕ್ಕೆ ಉದಾಸೀನ ಆಗೋದ್ರ ಬಗ್ಗೆ. ಉದಾಸೀನಾಗಿ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಯಾವಾಗಲೂ ಇದ್ದದ್ದು ಕೆಡಲಾರ್ದಂಥ ವಸ್ತುನ ನಾನದೇನೆ, ದೇವರ ನಾನದೇನೆ ಅನ್ನುವಂಥ ಅನುಭವ ಮಾಡ್ಕೊ. ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ.
सकल साधु संत महाराज को